ವೆರಿ ಗುಡ್ ಮಾರ್ನಿಂಗ್ ಗೈಸ್. ಟೈಮು ಗುಡ್ ಮಾರ್ನಿಂಗ್ ಅಂದರೆ 7:30 8 ಗಂಟೆ ಅಲ್ಲ 10 ಗಂಟೆ ಎಲ್ಲ ಕೆಲಸ ಮುಗೀತು. ಪೂಜೆ ವಾರ ಏನಿಲ್ಲ, ಬಟ್ ಆದರೂ ಪೂಜೆ ಎಲ್ಲ ಆಯಿತು. ಇವತ್ತು ಬ್ರೇಕ್ಫಾಸ್ಟ್ಗೆ ವೆಜ್ ನೂಡಲ್ಸ್. ಅಮ್ಮನಿಗೆ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಅಲ್ವಾ, ಸೊ ಡೈಲಿ ರೊಟ್ಟಿ ಚಪಾತಿ, ನೆನ್ನೆನೂ ರೊಟ್ಟಿ ಚಪಾತಿ, ವೆಜ್ ನೂಡಲ್ಸ್, ಮೊಟ್ಟೆ ಬೋಂಡ ಮಾಡಿದ್ದೆ. ಎಲ್ಲ ತಿಂದು ಸ್ಕೂಲ್ಗೆ ಹೋದರು. ಸೊ ಅದ್ರ ಜೊತೆ ರೊಟ್ಟಿ ಚಪಾತಿ ಏನೂ ಮಾಡಿಲ್ಲ, ಯಾಕಂದರೆ ರಾತ್ರಿ ಮಟರ್ ರೊಟ್ಟಿನೇ ಹಾಗೆ ಇತ್ತು. ಹಾಗಾಗಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಕ್ಕ ಮೈಸೂರಿಂದ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಳೆ ಗೈಸ್, ಗಾಳಿ, ಮಳೆ ಮಳೆ ಮಳೆ, ಯಪ್ಪ ಇಡೀ ರಾತ್ರಿ ಮಳೆ, ಬೆಳಗ್ಗೆಯಿಂದನೂ ಕೂಡ ಮಳೆ. ಸೈಕ್ಲೋನಾ ಅಂತ ಗೊತ್ತಿಲ್ಲ ಗೈಸ್. ಚಳಿ ಸಿಕ್ಕಾಬಿಟ್ಟೆ, ನಮ್ಮ ಮನೇಲಂತೂ ಸಿಕ್ಕಾಬಿಟ್ಟೆ ಚಳಿ. ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವ್ಲಾಗ್ನ ಶೇರ್ ಮಾಡಿ. ಅಮ್ಮಂದು ಕೂಡ ಬ್ರೇಕ್ಫಾಸ್ಟ್ ಆಯಿತು. ಅಮ್ಮನಿಗೂ ಕೂಡ ಹಾಲೆಲ್ಲ ಕಾಯಿಸ್ಕೊಟ್ಟೆ. ನಾನು ಇನ್ನೂ ತಿಂಡಿ ತಿನ್ನಿಲ್ಲ, ಈಗ ಜಸ್ಟ್ ತಿಂಡಿ ತಿನ್ನಬೇಕು. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು. ಆ್ಯಸ್ ಇಟ್ ಈಸ್ ಮನೆ ಕೆಲಸ ಗೊತ್ತಲ್ಲ, ಪಾತ್ರೆ ಬಟ್ಟೆ ಎಲ್ಲ ಒರೆಸು. ಸೊ ಇನ್ನೂ ಅಡುಗೆ ಏನು ಮಾಡೋದು ಅಂತ ಪ್ರಿಪೇರ್ ಮಾಡಿಲ್ಲ. ಅಮ್ಮನಿಗೆ ಏನೇನಾಯಿತು ಬೆಳಗ್ಗೆಯಿಂದ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ರಾತ್ರಿ ಮಾಡಿರೋ ರೊಟ್ಟಿ ನೋಡಿ ಇನ್ನೂ ಹಿಂಗೆ ಇದೆ. ಸೊ ಹಾಗಾಗಿ ರೊಟ್ಟಿ ಗಿಟ್ಟಿ ಏನೂ ಮಾಡಿಲ್ಲ ಇವತ್ತು, ಬರೀ ವೆಜ್ ನೂಡಲ್ಸ್ ಮಾಡಿದ್ದೀನಿ. ತಿನ್ಬೇಕು ಇವಾಗ. ಅಮ್ಮಂಗೆ ಹೇರ್ ಕಲರ್ ಹಾಕ್ಕೊಡು ಅಂತ ಇದ್ರಿ ನೋಡಿ. ನನ್ನ ಕೈ ಅಮ್ಮನಿಗೆ ಕಲರಿಂಗ್ ಮಾಡೋಕ್ಕೋಗಿ ಕೈಯೆಲ್ಲ ಭೂತ ಭೂತ ಚೆನ್ನಾಗಿ ಸೋಪಕ್ಕೆ ತೊಳೆದೆ, ಆದರೂ ಹೋಗ್ತಾ ಇಲ್ಲ. ಸೊ ಈಗ ತಿಂಡಿ ತಿನ್ನಬೇಕು. ತಿಂಡಿ ತಿಂದು ಮುಗಿಸ್ತೀನಿ, ವ್ಲಾಗ್ನ ಶೇರ್ ಮಾಡ್ತೀನಿ. ಚೆನ್ನಾಗಿತ್ತ ನೂಡಲ್ಸು? ಚೆನ್ನಾಗಿತ್ತ? ಮಾತಾಡೋಕ್ಕೆ ನಾಚಿಕೆ. ಬನ್ನಿ. ಯಾರೆಲ್ಲ ತಿನ್ನೋದು? ಅವರೆಲ್ಲ ಹೇಳ್ತಾರೆ. ಕಲರ್ಸ್ ಕನ್ನಡ, ಕಲರ್ಸ್ ಕನ್ನಡ ಕೊಡೋ, ಹಾಕೊಡ್ತೇನೆ. ಬರಲ್ಲ ಅದು. 10:30 ಅದು ನಾಳೆ ತೆಗಿತೀನಿ ಬಿಡು. ಸುಮ್ಮನೆ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ ಗೈಸ್. ತಿಂಡಿ ತಿನ್ನುವ. ವಾಕ್ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ದೀನಿ. ಈ ನಡುವೆ ಅಂತೂ ಮೈಸೂರು, ಮಂಗಳೂರು ಈ ಕಡೆ ಸೈಡೆಲ್ಲ ಸಖತ್ ಮಳೆ ಆಗ್ತಾಯಿದೆ. ಧರ್ಮಸ್ಥಳ, ಹಾಸನ ಸೈಡೆಲ್ಲ ಅಲ್ಲೆಲ್ಲ ಮಳೆ ಆದರೆ ನಮಗೂ ಕೂಡ ಫುಲ್ ಮಳೆ. ಬಂದ ತಕ್ಷಣ ಗಂಜಿ ಮಾಡಿ ಹಾಲು ಕಾಯೋಕ್ಕಿಟ್ಟು ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅಂತ ವೆಜ್ ನೂಡಲ್ಸ್ ಮಾಡೋಣ ಅಂತ. ಅಮ್ಮನೂ ಕೂಡ ಇದ್ರಲ್ವ, ಅಮ್ಮನಿಗೆ ಗಟ್ಟಿದೇನೂ ತಿನ್ನೋಕ್ಕಾಗಲ್ಲ, ಬಿಕಾಸ್ ಹಲ್ಲು ನೋವು. ಸೊ ಎಲ್ಲ ತರಕಾರಿ, ಕ್ಯಾಪ್ಸಿಕಮ್, ಕೋಸ್, ಕ್ಯಾರೆಟ್, ಬೀನೀಸ್ ಎಲ್ಲ ಹಾಕಿ, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ವೆಜ್ ನೂಡಲ್ಸ್ ಮಾಡಿ. ಈಗ ಆಲ್ರೆಡಿ 6:15 ವಿಕ್ಕಿ ಟ್ಯೂಷನ್ಗೆ ಹೋಗಿದ್ದ. ಸ್ವಲ್ಪ ಪಾತ್ರೆ ಎಲ್ಲ ಅಲ್ಲಿಂದಲ್ಲೇ ತೊಳ್ಕೊಂಡು ಎಲ್ಲ ಫುಲ್ಲು ನೀಟಾಗಿ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿಬಿಡೋಣ. ಕೆಲಸಗಳಿತ್ತು ಗೈಸ್, ತುಂಬ ಕೆಲಸಗಳಿತ್ತು. ಹಾಗಾಗಿ ಬೇಗ ಬೇಗ ಮುಗಿಸ್ತಾ ಇದ್ದೀನಿ. ಈ ನಡುವೆ ನನ್ನ ಮಗಳು ಬಂದುಬಿಡ್ತಾಳೆ, ಕೂಡ ಅಮ್ಮನ ಮಾಡ್ಕೊಡ್ತೀನಿ ಹಾಗೆ ಹೀಗೆ ಅಂತ. ಅದಕ್ಕೆ ನಾನು ಹೇಳ್ತಾಯಿದ್ದೆ, ಹೋಗು ನಿನ್ನ ಪಾಡು ನೀವು ಓದ್ಕೊ ಬರ್ಕೊ, ನನ್ನ ಪಾಡಿಗೆ ನಾನು ಮಾಡ್ಕೊತೀನಿ ನನ್ನ ಕೆಲಸ ಅಂತ. ಸೊ ಇದಾದರೆ ಎಲ್ಲರೂ ಇಷ್ಟಪಡ್ತಾರೆ. ಮನೆಯಲ್ಲೇ ಹೋಟೆಲ್ ಸ್ಟೈಲ್ ಮಾಡ್ಬೋದು. ಡೀಟೇಲಾಗಿ ರೆಸಿಪಿ ಸುಮಾರು ಸಲ ಶೇರ್ ಮಾಡಿದ್ದೀನಿ. ಸೊ ಮನೆಯಲ್ಲೇ ಮಾಡಿರೋದ್ರಿಂದ ಹೆಲ್ತಿ ಕೂಡ ಇರುತ್ತೆ. ನೂಡಲ್ಸ್ ಯಾವುದು ಅಂತ ಸುಮಾರು ಸಲ ಕಮೆಂಟಲ್ಲಿ ಯಾರೋ ಒಬ್ಬರು ಕೇಳಿದರು ಸಿಸ್ಟರ್. ಸೊ ಮಾಮೂಲಿ ನೂಡಲ್ಸ್, ಅಕ್ಕಿ ನೂಡಲ್ಸು. ಸೊ ಅಂಗಡಿ ಸಿಗುತ್ತಲ್ಲ ಅದು. ಸೊ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಇದೆಲ್ಲ ಮುಗಿಸ್ಬಿಟ್ಟು ನಾನು ಇನ್ನು ಫುಲ್ ಬೇರೆ ಕೆಲಸಗಳೆಲ್ಲ ಇತ್ತಲ್ಲ, ಆ ಕೆಲಸಗಳನ್ನೆಲ್ಲ ಮಾಡ್ಕೋತಾ ಇದ್ದೆ. ಅಂದರೆ ಪಾತ್ರೆ, ಬಟ್ಟೆ, ಸೊ ಇಬ್ಬರಿಗೂ ಯೂನಿಫಾರ್ಮ್ಸ್ ಐರನ್ ಮಾಡಿಡಬೇಕು. ಸ್ಕೂಲಿಂದ ಟ್ಯೂಷನಿಂದ ಬರೋ ಅಷ್ಟರಲ್ಲಿ ಅವನಿಗೆ ಪ್ಲೇಟ್ಗೆ ಹಾಕಿಟ್ಟಿರಬೇಕು, ಎಲ್ಲ ರೆಡಿ ಇರಬೇಕು. ಇಲ್ಲ ಅಂದರೆ ಕೈಯ ಅಂತಾರೆ. ಬೆಳಗ್ಗೆ ಹೊತ್ತಂತೂ ಎಕ್ಸ್ಪ್ರೆಸ್ ಟ್ರೈನ್ ಓಡ್ದಂಗೆ ಓಡ್ತಾ ಇರಬೇಕು. ಸೊ ಅದ್ರ ಜೊತೆ ಎಗ್ ಬೋಂಡ ಕೂಡ ಮಾಡಿದ್ದೆ ಬೆಳಗ್ಗೆ. ಇವತ್ತು ವಾರ ಏನಿಲ್ಲ, ಬಟ್ ಆದರೂ ಪೂಜೆ ಮಾಡಿದ್ದೆ. ಅಲ್ಲಿಂದಲೇ ನೆಲ ಎಲ್ಲ ಒರೆಸ್ಕೊತಾ ಇದ್ದೀನಿ. ನಮ್ಮದು ಪ್ರತಿ ಸಲ ನಾನು ಹೇಳ್ತಾನೆ ಇರ್ತೀನಿ, ಆ ಕಡೆ ಸಿಂಕ್ ಈ ಕಡೆ ಸಿಂಕ್, ಒಂದಾಮೇಲೆ ಒಂದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಎಗ್ ಬೋಂಡ ರೆಸಿಪಿ ಕೂಡ ಸುಮಾರು ಸಲ ಶೇರ್ ಮಾಡಿದ್ದೀನಿ. ಇವತ್ತು ಏನಪ್ಪ ಆಯಿತು ನಮ್ಮ ಅಡುಗೆ ಮನೆ ಸಿಂಕ್ಗೆ ಅನ್ನೋದು ಪ್ರತಿ ಒಂದು ಹ್ಯಾಡ್ ಆನ್ ಮಾಡಿದ್ದೀನಿ. ನಿಮಗೆ ಆಲ್ರೆಡಿ ತಂಬ್ಲೈನ್ ನೋಡಿದರೆ ಗೊತ್ತಿರುತ್ತೆ. ಸೊ ಅವನು ಟ್ಯೂಷನಿಂದ ಬಂದು ಒಂದೇ ಉಸಿರು ಗಪ್ಪ ಅಂತ ತಿಂದು ವ್ಯಾನ್ ಕೂಡ ಬಂದ್ಬಿಡ್ತು. ಬರೀಲಿ ಅರ್ಜೆಂಟಾಗಿ ಅಳ್ತಾ ಇದ್ದಾನೆ. ಬಿಕಾಸ್ ಆಫ್ ನಮ್ಮ ಅಮ್ಮನ ಹೋಗಬೇಡ, ಅಪ್ಪನ ಬರ್ತಡೆ ನಾಳೆ ಇದೆ, ಒಟ್ಟಿಗೆ ಬರ್ತಡೆ ಮುಗಿಸ್ಕೊಂಡು ಹೋಗು ಅಂತ ಹತ್ಕೊಂಡು
ಹಠ ಮಾಡಿಕೊಂಡು ಒಂದೇ ಉಸಿರಿಗೆ ರೆಡಿ ಆಗ್ತಾಯಿದ್ದಾನೆ. ಬೆಳಿಗ್ಗೆ ಹೊತ್ತು 8 ಗಂಟೆಗೆ ಎಷ್ಟು ಬೇಗ ಆಗುತ್ತಪ್ಪ ಅನ್ನೋದೇ ಗೊತ್ತಾಗೋದಿಲ್ಲ. ಒಳ್ಳೆ ಚಕ್ರ ಥರ ಉರುಳ್ತಾ ಇದೆ. ಇಷ್ಟೆಲ್ಲ ಆದಮೇಲೆ ನಾನು ಕೂಡ ಫ್ರೆಶಪ್ ಆಗಿ ಅಮ್ಮ ಸ್ವಲ್ಪ ಹೇರ್ ಕಲರಿಂಗ್ ಹಾಕ್ಕೊಡು ಅಂತ ಹೇಳಿದ್ರು. ಸೊ ಅದು ಕೂಡ ಮಾಡ್ತಾಯಿದ್ದೀನಿ. ಅಮ್ಮನ ಕೂದಲು ತುಂಬ ಚೆನ್ನಾಗಿತ್ತು, ಮಂದಕ್ಕೆ ದಟ್ಟಕ್ಕೆ, ಅಷ್ಟು ಗ್ರೇ ಹೇರ್ ಇರಲಿಲ್ಲ. ಬಟ್ ಈ ನಡುವೆ ಏಜ್ ಆಗ್ತಾಯಿದೆ ಅಲ್ವಾ, ಸೊ ನತ್ತಿ ಮೇಲೆಲ್ಲ ಫುಲ್ ವೈಟ್ ಕೂದಲು ಅವ್ರಿಗೆ ನೀಟಾಗಿ ಹಾಕ್ಕೊಳಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾನು ನೀಟಾಗಿ ಎಲ್ಲ ಕಲಿಸ್ಬಿಟ್ಟು ನೀಟಾಗಿ ಹಾಕ್ಕೊಡ್ತಾಯಿದ್ದೀನಿ. ಅಮ್ಮ ಅದನ್ನೆಲ್ಲ ವೀಡಿಯೋ ಮಾಡ್ತಾಯಿದ್ಯಾ ಅಂತ ಬೈತಾಯಿದ್ರು. ಹೀಗೆ ಮಾತಾಡ್ಕೊಂಡು ಆ ವಿಷಯ ಊರಿನ ವಿಷಯ, ಹಳೆ ವಿಷಯ, ಹೊಸ ವಿಷಯ, ಕಿತ್ತೋದ ವಿಷಯ, ಚೆನ್ನಾಗಿರೋ ವಿಷಯ, ಎಲ್ಲ ವಿಷಯಗಳನ್ನೂ ಮಾತಾಡಿಕೊಂಡು ಹೇರ್ ಕಲರಿಂಗ್ ಮಾಡ್ತಾಯಿದ್ದೀನಿ. ಕೈಯಲ್ಲೇ ಮಾಡ್ತಾಯಿದ್ದೀನಿ. ಕಂಫರ್ಟ್ ಇರಲ್ಲ ಕೈಗೆ ಗ್ಲೌಸ್ ಹಾಕ್ಕೊಂಡ್ರೆ, ಹಾಗಾಗಿ ನೀಟಾಗಿ ಸ್ಪ್ರೆಡ್ ಆಗೋಲ್ಲ ಅಂತ. ತಮ್ಲೈ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಏನಿದು ಅಂತ ಅಂದ್ಬಿಟ್ಟು. ಎಸ್ ಅಫ್ಕೋರ್ಸ್ ವಿಡಿಯೋ ಕೊನೆ ತನಕ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇವತ್ತು ಅಚಾನಕ್ಕಾಗಿ ನನಗೆ ಗೋಡೌನಲ್ಲಿ ಡಬಲ್ ಸ್ವಿಚ್ ಬೋರ್ ಆನ್ ಮಾಡೋಕ್ಕೋಗಿ ರೈಟ್ ಸೈಡ್ ಫುಲ್ ಹ್ಯಾಂಡ್ಗೆ ಕರೆಂಟ್ ಹೊಡೆದ್ಬಿಟ್ಟಿತ್ತು. ನನಗೆ ಬದುಕುಳಿದಿದೆ ಹೆಚ್ಚು ಅನ್ನೋಂಗೆ ಆಗ್ಬಿಟ್ಟಿತ್ತು. 5-10 ನಿಮಿಷಕ್ಕೆ ಇಷ್ಟು ಕರೆಂಟ್ ಶಾಕ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಹೊಡೆದಿದ್ದಂಥದ್ದು. ಎಷ್ಟು ಶಾಕಲ್ಲಿದ್ದೆ ಅಂತಂದರೆ ಯಪ್ಪ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಟಪ್ ಅಂತ ಸೌಂಡ್ ಬಂದುಬಿಡ್ತು. ಹಿಂಗೆ ಸೌಂಡ್ ಬರ್ತಾಯಿದೆಯಲ್ಲ ಅಂತ ಆಫ್ ಮಾಡೋಕ್ಕೋಗಿ ಕೈಗೇ ಫುಲ್ಲು ಶಿವ್ರಿಂಗ್ ನಡ್ಗೋದೆ 5-10 ನಿಮಿಷಕ್ಕೆ. ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗತ್ತೆ. ನೀನು ಒಂದು ಪ್ಯಾಕೆಟ್ ಫುಲ್ ಕಲಿಸಿದ್ರು ಸಾಲಲ್ಲ, 2 ಪ್ಯಾಕೆಟ್ ಹಾಕ್ಬೇಕು ನೀನು ತಲೆಗೆ. ನಿನ್ನ ತಲೆಯಲ್ಲಿರೋ ಏನು ಖಾಲಿ ಮಾಡು ಫಸ್ಟು. ಏನಿಲ್ಲ ದಿನೈತಿ ಒಂದೇನು ಇಲ್ಲ ಮರ್ತಿಚ್ಕೊಂಡವನಕ್ಕೆ ಒಂದು ಸಾಕು ಮಾಡ್ತೇನೂ ಇರಲಿಲ್ಲ. ಪುನಃ ಬಂದವೆ ಅಣ್ಣ ಸಾಕಟ್ರು ಕೊಟ್ಟಿರ್ತೀನಿ ಹಸ್ಕೊಳ ಅಂತಾನೆ. ಇವತ್ತಾಗಿಲ್ಲ ನನಗೆ ಹೊಸ್ಕೊ ನಿಮ್ಗೆ ಇಷ್ಟ ಬಂದಂಗೆ ಅಂದೆ. ಅವ್ರಿಗೆಲ್ಲ ಏನಿಲ್ಲ ಸುಮ್ಮನೆ ಮೇಸಿ ತೊಪ್ಪಸೋದು ತಗೊಳ್ಳುವಾಗ ಶ್ವೇತಾ ಎಷ್ಟು ಬಡ್ಕಂಡೆ. ಏನಾರ ಅಂದರೆ ಒಂದು ಕೂದಲು ಗಾತ್ರಲ್ಲೂ ಹೇಳೋದು ಮತ್ತು ಕೇಳದೆ ಹೋದೆ ಅಂತೆಲ್ಲ ಅಂದರೆ ಒಡವೆ ಮಾಡಬಿಟ್ಟು ತಕೊಂತಂದು ಏನಿತ್ತು ಸಾಕಾಗ್ಬಿಟ್ಟು ಈಗಾಗಲೇ ಮಾಡ್ತೀನಿ ಅಂತಿದೆಯಲ್ಲ ಅವೆಲ್ಲ ನೋಡಿ ಸಾಕಾಗುತ್ತೆ ಮಾಡಿರೋದು. ಅವ್ರು ಕಲ ನಿಂತಿದ್ರೆ ಮಾಡ್ತಿದ್ರೆ ಅವರು ಮಾತು ಕೇಳೋದಿಲ್ಲ. ನಮ್ಮಷ್ಟು ಇದಾಗೋಗೋದು ಮನೆಯಲ್ಲಿ ಎಲ್ಲ ಕಡೆನೂ ಹಂಗೆ ತಾನೇ ಕಂಡವ್ರು ಹೇಳೋದೇ ಕೇಳೋದು. ಈಗ ಹಾಗೆ ಮಾಡ್ತೀನಿ. ಈಗ 6-3 ಮಾಡ್ತಾನೆ, ಏನಾರು ಮಾಡ್ತಾನೆ, ಇಷ್ಟಪಡ್ತಾನೆ. ಅಷ್ಟು ಹಂಗೆ ಬೈತಾಳೆ ಹಿಂಗೆ ಬೈತಾಳೆ, ನೀನು ಯೋಗ್ಯತೆ ಅಂತಾಳೆ ಅಂತೆಲ್ಲ ಹೇಳ್ತೀನಿ. ಅದಕ್ಕೆ ಯಾಕೆ ಬೇಕು ನನ್ನಿಂದ ಅನ್ನಿಸ್ಕೊಂಡು ಬೇಡ ನಿಮ್ಗೆ ಹೇಳಬೇಕು ಮಾಡೋದು. ಆ ವೈದ್ಯರು ಇರಬೇಕು ಹೋದರೆ ಒಂದು ಗಿಡಿ ಉಡುಪು ಈಜಿಲ್ಲ ಒಂದು ತಿಂಗಳು ಸುರಿದ್ರೆ ಒಂದು ತಾವಿಸ್ಬಿಡ್ತಾನೆ. ಸುಮ್ಮನೆ ಆದದೆ ಮೈ ತೊಳೆದು ಅವ್ರು ಏನು ತಿಂತಾ ಇರ್ತಾನೆ, ಮುಂಚೆ ರುಚ್ತಾ ಇರ್ತಾನೆ. ಅಪ್ಪ ನಾನು ಕೆಲವು ಕೊಟ್ಟ ನೀ ತೆಗಿ ಕೈನ. ಅಮ್ಮ ಅದಕ್ಕೆ ನೀರು ಹಾಕ್ತಾರಮ್ಮ. ನೀರು ಹಾಕ್ಬಾರ್ದ? ಅದಕ್ಕೆ ನೀರು ಹಾಕ್ತಾರಲ್ಲ. ಯಾವುದಕ್ಕೆ? ಅದು ಮೆಹಂದಿ, ಇದು ಗೋದ್ರೇಜ್, ಇದು ಗಾರ್ನಿಯರ್. ನೀರು ಹಾಕ್ಬಿಟ್ಟು ತೆಳ್ಳು ಮಾಡ್ಬಿಟ್ಟು ಹಾಕಿದ್ರೆ ಅದಕ್ಕೆ ಅದು ಇರೋಲ್ಲ ತಲೆಯಲ್ಲಿ. ಇದು ಇರ್ತದಾ
ಯಾವುದು ಇರಲ್ಲ. ಅದಿರ್ತದೆ ಕಣ್ಮಗ. ತಿಂಗಳಾರು ಗಂಟ್ಲೆ ಶಿವನ ಮದುವೆಲ್ಲ ಹಾಕಿದ್ದು. ಇವಾಗ ಮೊನ್ನೆ ಒಂದು ಸ್ವಲ್ಪ ಹಾಕೊಂಡಿದ್ದೆ, ನೆನ್ನೆ ಜಾಸ್ತಿ ಆಗ್ಬಿಟ್ಟಿತ್ತು. ಅದು ನಾನು ಕೊಬ್ಬರಿ ಎಣ್ಣೆಗೆ ವಾಶ್ ಮಾಡಿ ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿರ್ತದೆ. ಒಂದು ಕಾಣಿಸಲ್ಲ, ತೀರೋಗ್ಬಿಟ್ಟಿತ್ತು ವಾಶ್ ಮಾಡಿ. ಈ ಕೈ ಎಣ್ಣೆ ಜಡ್ದು ನೀರು ಬೇಕಂದ್ರೆ ಹಂಗೆ ಆ ಕೈ ಎಣ್ಣೆ ಒಂದಿಂಚ ಚೆನ್ನಾಗಿ ಸಾಂಪು ಹಾಕಿ ತಿಕ್ಕಿದ್ರೆ ಇರೋ ಬರೋ ಬಣ್ಣ ಎಲ್ಲ ಕಿತ್ಕ ಕರೀತದೆ. ಅಲ್ಲೆಲ್ಲ ಬೇಡ, ಹಿಂದೆಗಡೆ ನಾನು ಹಾಕತ್ತೀನಿ. ಜಾಸ್ತಿ ಹಿಂದೆ ಅವೆಲ್ಲ ಅಲ್ಲ, ಅಲ್ಲೇನು ಯಾವಾಗಾದ್ರೂ ಹಾಕೊಂಡ್ರಾಯ್ತು. ಹಿಂದೆ ಅದು ಹಿಂದೆ ಕೂದಲಿಂದ ಅದೆಲ್ಲ ಜಾಸ್ತಿ. ಇನ್ನು ಸ್ನಾನನೂ ಮಾಡಲಿಲ್ಲ, ತಿಂದಿಲ್ಲ ನಿಂತಾರೆ. ಅವ್ರು ತಿಂತಾರ ನಿಂಗೆ ನೂಡಲ್ಸು? ಹೇಳವ್ರ ನಿಂಗೆ ನೂಡಲ್ಸ್ ತಿಂತೀನಿ ನಾನು ಅಂತ? ಇಷ್ಟೋ ತನಕ ಹಸ್ಕ ಇರ್ತಾರ ಅವರು. ಅವರು ಏನೋ ತಿಂದಿರ್ತಾರೆ. ಹೋಗು ನೀನು ಅವ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕತ್ತೀಯಾ? ಅವ್ರು ನೂಡಲ್ಸ್ ಈ ಚಪಾತಿ ರೊಟ್ಟಿ ಮಾಡಿದ್ರೆ ತಿನ್ನೋರು. ನೀ ದಿನ 2 3 ಥರ ರಾತ್ರಿ ಅಲ್ಲಿ ಮಾಡಿಟ್ಟಿದ್ದೀನಿ ಆಟ ಬಾಕ್ಸಲ್ಲಿ. ನೋಡು ಅವ್ರು ತಿಂದಿರೋ ಚಂದನ. ಮಾತಾಡೋದಲ್ಲ, ಅಲ್ಲಿ ಹೋಗಿ ನೋಡು ಆಟ ಬಾಕ್ಸಲ್ಲಿ. ಅದು ಮಾಡ್ತೀನಿ ಇದು ಮಾಡ್ತೀನಿ. ಎಷ್ಟು ಟೈಮು ಬೆಳಗ್ಗೆ ಎಷ್ಟು ಎದ್ದಾಗ ಏನು ಕೂತಿದ್ನ 3 ಥರ ಡೈಲಿ ಹಸು ಅಂದರೆ ಫುಲ್ ಅದನ್ನು ಕಲಿಸ್ಬಿಡ್ತೀನಿ. ಹಾಕಿದ್ದೀನಿ ಇನ್ನೊಂಚೂರು ಈ ಕಡೆ ಐತೆ ಅದಕ್ಕೆ ಚಿಕ್ಕ. ಕಡೆ ತೆರ್ಕೊ. ಅದೆಲ್ಲ ಹೀಗೆ ಮಾಡ್ಬೇಕು. ಬಣ್ಣ ನಮ್ಮಮ್ಮಂಗೆ ಬಣ್ಣ ಕೊಟ್ಟೆ ನೋಡಿ ಫ್ರೆಂಡ್ಸ್, ನೋಡಿ ನಮ್ಮಮ್ಮಂಗೆ ಬಣ್ಣ ಕೊಟ್ಟೆ ಅನ್ನೋದು ಎಷ್ಟು ಉದ್ದ ಐತೆ ನೋಡಿ ನಮ್ಮಮ್ಮನ ಕೂದಲು. ಇಷ್ಟು ಉದ್ದ ಐತೆ ನೋಡಿ ಫ್ರೆಂಡ್ಸ್ ನಮ್ಮಮ್ಮನ ಕೂದಲು. ಎಷ್ಟು ಅಪ್ಪ ಐತೆ ನೋಡಿ ಫ್ರೆಂಡ್ಸ್ ನಮ್ಮಮ್ಮನ ಕೂದಲು. ಬಣ್ಣ ಹಾಕೊಂಡು ನನ್ನ ಕೈಯೆಲ್ಲ ಕರ್ಗಾಯ್ತು. ಬಡ್ಕತಾ ಇರೋದು ಅದಕ್ಕೆ ಕುತ್ಕೊಂಡು ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಕವರ್ಗಳು ಇರ್ತವೆ. ನಾವು ಹಾಕೊಂತೀವಿ ಎಡಗೈಗೆ ಸಾಕು, ಬಾಲ್ಗೆಗೆ ಬಿಟ್ಟಿರ್ತಾರೆ. ಕಟ್ಲಾ ಗಂಟು ಕಟ್ಲಾ ಹೊಡಿತಾ ನಿಮ್ದು ಹಾಕಲಿ ಬೇಗ ಕಟ್ಬಿಟ್ರೆ ಅದು ಯಾವುದೇ ಕಾರಣಕ್ಕೊಳ್ಬೋದು. ಇಲ್ಲ ಹಾಕ್ತೀನಿ, ಎಲ್ಲ ಕಡೆ ಹಾಕಿದ್ದೀನಿ. ಇಂಥಕ್ಕೆಲ್ಲ ಹೋಗೋ ಸರಿ. ಕೈಗೆ ಹಾಕೊಳ್ಳಲ್ವ ನಿಮ್ಮವ್ವ? ಹಂಗೆ ಹಾಕೊಡ್ತಾಳ. ಕೈಯಲ್ಲಿ ಹಾಕತ್ತಾಳೆ. ಅವಳ ಕೈಗಳು ನೋಡಿದ್ಯಾ ನಿಮ್ಮ ಅವ್ವನ ಕೈಗಳೇ? ಈಗ ಅವಳು ಹೆಂಗ್ ಮಾಡ್ಕೊತಾಳೆ ಅಂದ್ರೆ ಇಲ್ಲಿ ಹಿಂಗೆ ಅಂದ್ಬಿಟ್ಟು ಹಿಂಗೆ ಉಜ್ತಾಳೆ. ನತ್ತಿ ಪತ್ತಿ ಜಾಸ್ತಿ ಇರ್ತದಲ್ಲ,
ಓಕೆ ಇದೇನು ಈ ಥರ ಕಲಿಸ್ಬಿಟ್ಟವಳೆ ಅಂತ ನೀಟಾಗಿ ಆಯ್ತದೆ ಕೈಯಲ್ಲಿ ಹಾಕಿದ್ರೆ ಅಂತ ಕೈಯಲ್ಲೇ ಹಾಕ್ತದೆ. ಇದ್ರ ಸಂದಿಲ್ ಹೋಗಕ್ಕಾಗಲ್ವಣ ಈ ಚಪ್ಪಲಿ ಸ್ಟ್ಯಾಂಡ್ ಸಂದಿಲಿ ಈಗ ಇನ್ನೂ ಮುಂದಕ್ಕೆ ಬರ್ತದೆ ಕೈ ಕಾಲು ಹೊಡಿತದ ಅದು ಗ್ರೈನೇಟ್ ಬರೀ ಅಷ್ಟೇ ಬಿಡಿ. ಚೆನ್ನಾಗಿ ಕಟ್ಬಿಟ್ಟು ಮುಂದಕ್ಕೆ ಹಾಕಿಸ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ. ಈಗ ಏನ್ ಮಾಡ್ತೀರಾ ನೋಡಿ ಅಣ್ಣ ಒಂಚೂರು ಇದು ಅಣ್ಣ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಬಿಡಿ ನಮ್ಗೆ 3 ತಿಂಗಳಿಗೂ ಸಾಕಾಗ್ಬಿಟ್ಟೈತೆ. ಹಾ ಪೈಪ್ ಹಾಕ್ಬಿಟ್ಟು ಒಂದೇ ಪೀಸ್ ಸೆಂಟ್ರ್ ಐದಲ್ಲ ಪೈಪು ಅಲ್ಗೊಂದು ತೋರಿಸ್ಬಿಟ್ಟು ಅಣ್ಣ ನಾವ್ ಇಷ್ಟು ವರ್ಷ ಆಗೈತೆ ಯಾರನ್ನು ತಗೊಂಡಾಗ ಆ ಮೂಲೆ ಡೆಡ್ ಎಂಡ್ ಆ ಮೂಲೆ ಕೊಟ್ಟಿರೋದು ನೋಡೇ ಇಲ್ಲ. ಆ ಸಿಂಕ್ ನೋಡಿ, ಆ ಕಡೆ ಸಿಂಕ್ ನೋಡಿ ಅದೇ ಮೂಲೆ, ಈ ಕಡೆ ಸಿಂಕ್ ನೋಡಿ ಇದೇ ಮೂಲೆ. ಈಗ ಆಯ್ತು ಏನೋ ಆಗೋಗೈತೆ, ಇದನ್ನ ಅದೇನ್ ಮಾಡ್ಬೇಕು ಸರಿ ಮಾಡಿ ಫಸ್ಟ್. ಅಲ್ಲಿ ಪಾಲ್ಟ್ ಅಲ್ವಾ ಅಲ್ಲಿ ನಾನು ಹೇಳ್ತಾ ಇಲ್ಲಿದೆ ಪಾರ್ಟಿ ನೋಡು ಏನು ಸಿಗಾಕೊಂಡಿರ್ಲಿಲ್ಲ. ಅವನು ಪೈಪ್ ಹೊಡೆದಲ್ಲ ಅಲ್ಲಿ ಗುಟ್ಟಾಗೈದಿಂದ ಜಾಯಿಂಟ್ ಆಗ್ಬಿಟ್ಟಾಗ ಅವತ್ತೇನೋ ಅಲ್ಲಿ ಅವತ್ತು ಆಫ್ ಮಾಡಿಂದ ಬರ್ತಾರಿದ್ದೀನಿ ಅವನು ಪ್ಲಾಸ್ಟಿಕ್ ಇರುತ್ತಲ್ಲ ಹಿಂಗೆ ಹಾಕ ಡಬ ಡಬ ನೋಡೋದಲ್ಲ ಅಲ್ಲೆಲ್ಲ ಮೂಲೆ ಜಾಯಿಂಟ್ ಬಿಟ್ಟಾಗೈತೆ. ಏ ಪ್ಲಾಸ್ಟಿಕ್ ಅಣ್ಣ ನೀವು ತಂದಿ ಸ್ಟೀಲ್ದು ಒಂದು ಹಾಕಿದ್ರಲ್ಲ ಅಣ್ಣ, ಸ್ಟೀಲ್ದು ಒಂದು ಹಾಕ್ತಿದ್ರಲ್ಲ ಆ ಥರದ್ರಲ್ಲಿ ದೊಡ್ಡದು ಪೈಪ್ ತಂದಿಲ್ಲ ಗಟ್ಟಿ ಪೈಪು ಅದ್ರ ಹೊಡೆದ ಕಸ ಏನ್ ಬಂದ್ಬಿಡುದು ಹಿಂಗೆ ಎಲ್ಲಿ ಬಂದೈತಲ್ಲ ಅದು ಬಿಟ್ಟಾಗೈತೆ ನನ್ ಲೆಕ್ಕ. ಕಸ ಏನು ಇರ್ಲಿಲ್ಲ, ಅವ್ರು ಅಂದಿದ್ದು ಅಣ್ಣ ಡಸ್ಟ್ ಬತ್ತೈತೆ ಅಂತ. ಡಸ್ಟ್ ಪೈಪ್ ಹೊಡೆದೈತೆ ಅವನಿಗೆ ಸಣ್ಣ ಸಣ್ಣ ಅದೇ ಲೀಕ್ ಆಯ್ತಾರ ಡಸ್ಟ್ ಬತ್ತೈತೆ ಅಂದ ಅಣ್ಣ. ನನ್ಗೆ ಇನ್ನೂ ನೆನಪೈತೆ ಮಣ್ಣು ಅಕ್ಕ ಡಸ್ಟ್ ಬತ್ತೈತೆ ಅಂದ. ಸೆಂಟ್ರಿಗೆ ಅದು ಓಪನ್ ಆದ ಇದಾಗೋಯ್ತಲ್ಲ ಅದು ತಿಳುವಾಗ ಹೋಗಿಲ್ಲ ನೀರು ಗುಂತಿ ಒಳಗೆ ಎಳಿತಾ ಇರೋದು ಅವಾಗ ನೀರು ಇಳಿತಾ ಇರ್ತದೆ. ಈಗ ಹಿಂಗ್ ಇದ್ರಲ್ಲಿ ಬತ್ತೈದ್ರೆ ಈ ಕಬೋರ್ಡ್ ಆಗಿತ್ತಲ್ಲ ಸೇಮ್ ಅದು ಹಿಂಗೆ ಆಯ್ತಿದೆ ಅಣ್ಣ. ನಾನು ಇದನ್ನ ಬಂದು ಮಿಷಿನಲ್ಲಿ ಸಿಂಕ್ ಎತ್ತಬೇಕಾಯ್ತು ಅಲ್ಲಿ ಹೊಡಿಬೋದಲ್ಲ ಚಿಕ್ಕದೆಲ್ಲ ಅವ್ನ ಮೇಲ್ಗಡೆ ಬಿಟ್ಟಾಕ್ಬಿಟ್ಟು ಅದು ಇಳಿಸ್ತಾರೆ ಕೆಳಗಡೆ ಜನ ಇಳಿಸ್ತಾನೆ ಸಿಂಕ್ ಎತ್ತಬೇಕಾಯ್ತು ನಾವು ಕೇಳ್ತೀನಿ ಸಿದ್ಧಾಗಲ್ಲ. ಏನಪ್ಪ ಇದು ಏನು ತೋರಿಸ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆಗಬೇಡಿ. ನಮ್ಮ ಸಿಂಕ್ ಈಗ 2 ಮಂತ್ಸ್ 3 ಮಂತ್ಸ್ ಬ್ಯಾಕ್ ಪ್ರತಿಯೊಂದು ಕಬೋರ್ಡೆಲ್ಲ ಚೇಂಜ್ ಮಾಡಿ ರೆಡಿ ಮಾಡಿಸಿದ್ವಿ. ಈಗ ಆ ಕಡೆ ಸಿಂಕಿಂದ ಈ ಕಡೆ ಹ್ಯಾಂಡ್ ವಾಶ್ ಸಿಂಕ್ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಸೊ ಒಂದಾಮೇಲೆ ಒಂದು 3 ಮಂತ್ಸ್ಗೆ ಒಂದಾಮೇಲೆ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾನೇ ಇದೆ ಗೈಸ್. ಸೊ ಅಮ್ಮ ಇದ್ರಲ್ವ ಏನು ಸ್ಪೆಷಲ್ ಮಾಡೇ ಇರಲಿಲ್ಲ, ಹಾಗಾಗಿ ನಾನು ಮಟನ್ ಚಿಕನ್ ಎಲ್ಲ ತರಿಸಿದ್ದೆ. ಸೊ ಅಡುಗೆ ಮಾಡ್ತಾಯಿದ್ದೀನಿ, ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ನಾಟಿ ಸ್ಟೈಲ್, ನಮ್ಮ ಮಂಡ್ಯ ಸ್ಟೈಲ್ ಮಾಡೋದು ಹೇಗೆ ಅಂತ. ಕಾಯಿ ಕಡಲೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಗರಂ ಮಸಾಲ ಮಟನ್ ಸಾಂಬಾರು ಪುಡಿ ಕೊತ್ತಂಬರಿ ಪುದೀನ ಎಲ್ಲನೂ ಹಾಕಿ ರುಬ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋದು. ಈ ಕಡೆ ಮಟನ್ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಈರುಳ್ಳಿ ಸ್ವಲ್ಪ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೊಮೆಟೊ ಹಾಕಿ ಮಟನ್ ಹಾಕಿ ಉಪ್ಪು ಅರಶಿನ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋದು. ಹಸಿ ವಾಸನೆ ಹೋಗೋ ತನಕ ಮಟನಲ್ಲಿರೋ ನೀರು ಸುಂಡೋ ತನಕ ಹುರ್ಕೋಬೇಕು. ನೀರಿರೋ ಮುಂಚೆನೇ ಮಸಾಲೆ ಹಾಕ್ಬಿಟ್ರೆ ಅಷ್ಟು ಸಾಂಬಾರು ರುಚಿ ಕೊಡೋದಿಲ್ಲ. ಮಟನಲ್ಲಿರೋ ನೀರು ಸುಂಡೋ ತನಕ ಹುರಿದ್ಬಿಟ್ಟು ಆಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಮಸಾಲೆ ಅದನ್ನು ಆ್ಯಡ್ ಮಾಡೋದು. ಈ ಕಡೆ ಚಿಕನ್ ಚಾಪ್ಸ್ ಮಾಡೋಕ್ಕೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಗ್ರೀನ್ ಚಾಪ್ಸ್ ಮಾಡೋಣ ಅಂತ ಸುಮಾರು ದಿನ ಆಗಿತ್ತು ಗೈಸ್, ನಾನು ಮಾಡೇ ಇರಲಿಲ್ಲ ಮನೇಲಿ. ಸೊ ಅದಕ್ಕೆ ಮಾಡ್ತಾಯಿದ್ದೀನಿ. ಈ ಕಡೆ ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ಅಥವಾ ಚುಕ್ಕಿ ಸೊಪ್ಪು ಯಾವ್ದಾರ ಸೊಪ್ಪನ್ನ ನೈಸಾಗಿ ಚಾಪ್ ಮಾಡಿ ಹಾಕಿದ್ರೂ ಕೂಡ ರುಚಿ ಡಬಲ್ ಆಗುತ್ತೆ, ಎನ್ಹಾನ್ಸ್ ಆಗುತ್ತೆ ಮಟನ್ ಸಾಂಬಾರ್ದು. ಸ್ವಲ್ಪ ಚಾಕೆಲ್ಲ ಒಲೆ ಒಳಗಡೆ ಹಾಕಿ ಕಾಯಿಸಿ ಹೊರಗಡೆಯಿಂದ ತಂದಿರ್ತೀವಲ್ವ, ಹಾಗಾಗಿ ಎಲ್ಲ ಸ್ವಲ್ಪ ಅಜ್ಜಣ ಅಂತ ಕಾಯಿಸ್ತಾ ಇದ್ದೀನಿ. ಈ ಕಡೆ ಚಾಪ್ಸ್ಗೂ ಕೂಡ ಮಸಾಲೆ ರುಬ್ಬಿಟ್ಕೊಂಡು ಪಕ್ಕದಲ್ಲಿ ರೈಸ್ ಆಗಿದ ತಕ್ಷಣ ಚಿಕನ್ ಚಾಪ್ಸ್ ಮಾಡ್ಕೊಳ್ಳೋಣ ಅಂತ. ಸೊ ಈ ಕಡೆ ಮಟನ್ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ. ಎಲ್ಲ ಕೆಲಸ ಮಾಡ್ಕೋಬೇಕಲ್ವ. ಅದ್ರ ಜೊತೆ ನನಗೆ ಈ ಸಿಂಕ್ದು ಒಂದು ಕಡೆ ಪ್ರಾಬ್ಲಮ್ ಆದರೆ ಇವತ್ತು ನಾನು ಓಪನಾಗಿ ಹೇಳ್ಕೊತೀನಿ, ನಾನು ಪೂಜೆ ಮಾಡಿರೋ ದೇವರೇ ನನ್ನನ್ನು ಕಾಪಾಡಿರ್ಬೋದು ಅಂತ ಅನ್ಕೋತೀನಿ. ಬದುಕಿರೋದೇ ಒಂದು ದೊಡ್ಡ ಏನಂತಾರೆ ಅದೃಷ್ಟ ಅಂತ ಹೇಳ್ಬೋದು. ಈ ಕಡೆ ಚಿಕನ್ ಚಾಪ್ಸ್ ಮಾಡೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಈರುಳ್ಳಿ ಸ್ವಲ್ಪ ಅರಶಿನ ಕಸೂರಿ ಮೇಥಿ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಎಣ್ಣೆ ಹಾಕಿ ರುಬ್ಬಿಟ್ಕೊಳ್ಳಿ. 1 ವಾರ ತನಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಳಾಗಲ್ಲ. ಒಂದು ಟೊಮೆಟೊ ನೈಸಾಗಿ ಚಾಪ್ ಮಾಡಿ ಹಾಕ್ಕೊಂಡು
ತೊಳೆದಿಟ್ಕೊಂಡಿರೋಂಥ ಚಿಕನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬ್ಲ್ಯಾಕ್ ಪೆಪ್ಪರ್ ಹಾಕಿ ನೀರು ಸುಂಡೋ ತನಕ ಉರಿಬೇಕು ಗೈಸ್. ಈ ಚಿಕನ್ ಆಗಲಿ ಮಟನ್ ಆಗಲಿ ನಾವೇನು ತೊಳೆದಿಟ್ಕೊಂಡಿರ್ತೀವಿ ಅಥವಾ ಚಿಕನ್ ಮಟನಲ್ಲಿ ನೀರು ಬಿಡುತ್ತಲ್ಲ ಆ ನೀರು ಸುಂಡೋ ತನಕ ಫ್ರೈ ಮಾಡಿದ್ರೆ ನಾವು ಏನೇ ಅಡುಗೆ ಮಾಡಿದ್ರೂ ಸೂಪರಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅರಿಶಿನ ಪುಡಿ ಪೆಪ್ಪರ್ ಎಲ್ಲ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ನಾನೇನು ಮಸಾಲೆನ ರುಬ್ಬಿಟ್ಕೊಂಡಿದ್ದೆ ಕೊಬ್ಬರಿ, ಕಡಲೆ, ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಸಿರುಮೆಣಸಿಕಾಯಿ, ಹುರ್ಗಡ್ಲೆ, ಗಸಗಸೆ, ಚಕ್ಕೆ, ಲವಂಗ ಅದನ್ನು ಇದಕ್ಕೆ ಆ್ಯಡ್ ಆನ್ ಮಾಡೋದು. ಸೂಪರಾಗಿ ಆಗುತ್ತೆ. ಮಂಡ್ಯ ಸ್ಟೈಲ್, ನಾಟಿ ಸ್ಟೈಲ್ ಸುಮಾರು ಸಲ ರೆಸಿಪಿ ತೋರಿಸಿದ್ದೀನಿ, ಬಟ್ ಆದರೂ ಕಮೆಂಟಲ್ಲಿ ರೆಸಿಪಿ ತೋರಿಸಿ ಅಕ್ಕ ಅಂತ ಕಮೆಂಟ್ ಮಾಡ್ತೀರಾ. ಸೊ ಸುಮಾರು ಸಲ ತೋರಿಸ್ತೀನಿ, ನಾನು ಮಾಡೋದನ್ನೂ ಕೂಡ ಅಲ್ಲಲ್ಲೇ ಹೇಳಿರ್ತೀನಿ. ಗುರುಮಲಪ್ಪ ಕೂಡ ಬಂದು ಬೆಳಗ್ಗೆ ಸರ್ ನಮಸ್ಕಾರ ಸರ್ ಯಾವಾಗ ಬೆಳಗ್ಗೆ ಫೋನ್ ಮಾಡಿದ್ದೀನಿ. ಏನ್ರಿ ಮಲಗಿದ್ದಾರೆ ಏನ್ರಿ ಅಂದೆ. ಹೌದು ಸರ್ ಮನೆಗೇನು 8 ಫೋನ್ ಮಾಡಿದ್ರು ಮನೆಗೆ ಸರ್. ಆಮೇಲೆ ಸ್ವಲ್ಪ ನೆನ್ನೆ ಯಾಕೆ ಹೇಳಿದೆ ಹೊಟ್ಟವ್ರಿ ರೇ ಆಫೀಸಲ್ಲಿ ಕೆಲಸ ಮುಗಿದ್ಮೇಲೆ ಹೇಳಿದೆ ಬೆಟ್ಟದ ಊಟ ಇರ್ತೀವಿ ನಾವು. ಅದು ಹೇಳ್ಬಿಟ್ಟು ಹೋಗೋದು ಆಫೀಸ್ ಇದು ಕೆಲಸ ಮುಗಿತ ಹೋದ. ಆ ಮುದುಕಿ ಛತ್ರಿನ ಜಿಂತ ತೆಗೆ ಹೊಟ್ಟೋದಿಲ್ಲ, ಗೋಡನ್ ಯಾಕೆ ಬರಲಿಲ್ಲ. ನಾನು ಗೋಡನ್ ಬಂದು ಪಾತ್ರೆ ಇದೆಲ್ಲ ಜೋಡಿಸ್ಬಿಟ್ಟು ಹೋಗಿದ್ದೀನಿ. ಆ ಪಾತ್ರೆ ಯಾರು ತೊಳಿತಾರಂತೆ? ಆ ಪಾತ್ರೆ ಇವರು ತೊಳಿಬೇಕು, ತೊಳಿತಾರಂತ ತೊಳಿಬೇಕು. ಶ್ವೇತಕ್ಕ ಮಾಡ್ಕೊಡ್ಸಾದ್ರ ಕೊಟ್ಟಂಗಲ್ಲ. ಏನು ಹೇಳಿ? ಜೀವ ಬಂದ್ರೆ ಯಾರು ಬರೋದ. ಶ್ವೇತಕ್ಕ 15 ವರ್ಷದಿಂದ ಮಾಡಿ ಸದ್ರ ಮಾಡಿಕೊಟ್ಟು ಕೈ ಕಾಲು ಎಲ್ಲ ಮುರ್ಕೊಂಡು ಬುಂಡೆ ಎಲ್ಲ ತೂತು ಮಾಡ್ಕೊಂಡು 18 ಹೊಲಿಗೆ ಹಾಕಿಸ್ಕೊಂಡಲ್ಲ. ಆ ಥರ ಅಲ್ಲ, ಶ್ವೇತಕ್ಕನ ಥರ ಅಲ್ಲ. ಭಾರತೀದಲ್ಲ ಕಣ್ರಿ, ನಾವು ಅನುಭವಿಸಿರೋದು ನಮಗೆ ಗೊತ್ತು. ಸತ್ಯ ಸತ್ಯ. ಏನು ಹೇಳಿ, ನೀವು ನೋಡಿಲ್ವಾ ಕಣ್ಣಲ್ಲಿ? 18 ಹೊಲಿಗೆ ಹಾಕಿಸ್ಕೊಂಡಿರೋದು ಬುಂಡೆಗೆ. ಯಾರು ಬಂದಿದ್ರು? ಯಾರಿಗೆ ಬಂದಿದ್ರು ಅಪ್ಪಾಜಿ? ಅನ್ನೋರು 1000 ಅಂತಾರೆ. ಎಲ್ಲ ಮನ್ಸಲ್ಲಿ ಐತೆ, ಒಂದಲ್ಲ ಒಂದಿನ ಕಾಲ ಉತ್ತರ ಕೊಡುತ್ತೆ. ನಾವು ಉತ್ತರ ಕೊಡಲ್ಲ, ಕಾಲ ಉತ್ತರ ಕೊಡುತ್ತೆ ಹೇಳಿ. ಏನು ಹಾಗೇ ಇಲ್ಲ ಅಂತ ನಗ್ನಗ್ತಾ ಏನಕ್ಕೆ ಜೀವನ ಗುರಿ ಮುಟ್ಬೇಕಲ್ಲ. ಕೈಯೆಲ್ಲ ಮುರ್ಕೊಂಡು ದಬ್ರಿ ಎಲ್ಲ ಎತ್ತಾಕೊಂಡು ಶ್ವೇತಕ್ಕ ಕುತ್ಕೊ ಉಜ್ಜುತ್ತಿದ್ಲಲ್ಲ, ಆ ಶ್ವೇತಕ್ಕ ಸತ್ತೋಗ 5 ವರ್ಷ ಆಯ್ತು. ಹೌದಾ? ಮಾಡಿಸ್ಕೊಳ್ಳಿ, ಕರ್ಕೊಂಬಂದದ್ ಯಾರನ್ನ? ನಮ್ಗೆ 10 ರೂಪಾಯಿ ಕೊಡ್ತಾರ ಇವರು? ಅವ್ರ ದುಡ್ಡು ಅವ್ರಿಗೆ ಹೆಂಗೆ ಹೆಚ್ಚು? ಮನುಷ್ಯ ದುಡ್ಡಿನಿಂದ ಹೋಗ್ಬಾರ್ದು ಅಪ್ಪಾಜಿ. ಸೊ ಗುರುಮಲಪ್ಪ ಬಂದ ತಕ್ಷಣ ಹಳೆ ವಿಷಯಗಳು ತೆಗೆದ ತಕ್ಷಣ ಫ್ಲ್ಯಾಶ್ ಬ್ಯಾಕ್ ಮೆಮೊರೀಸ್ ಎಲ್ಲ ಬಂದ್ಬಿಡುತ್ತೆ. ಯಾರೇನು ಅನ್ಕೋಬೇಡಿ, ಮಧ್ಯ ಎಮೋಷನಲ್ ಆಗಿದ್ದಂತೂ ನಿಜ. ಅಮ್ಮ ಸ್ನಾನಕ್ಕೆ ಹೋಗಿದ್ರು, ಈ ಕಡೆ ಮಟನ್ ಸಾಂಬಾರು ಚಾಪ್ಸ್ ಎಲ್ಲ ರೆಡಿ ಆಗ್ತಿತ್ತು. ನಾನು ಎಷ್ಟು ಅನುಭವಿಸಿದ್ದೀನಿ ಅದು ನನಗೆ ಮಾತ್ರ ಗೊತ್ತು. ಯಾವಾಗಲೂ ನಗ್ನಗ್ತಾ ಬಿಂದಾಸಾಗಿ ಇರೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರ ಲೈಫಲ್ಲೂ ನೋವಿರುತ್ತೆ, ಕಷ್ಟ ಇರುತ್ತೆ, ಇಲ್ಲ ಅಂತಲ್ಲ. ನಾನು 4 ಜನಕ್ಕೆ ನಗಿಸ್ಬೇಕು, 4 ಜನದ ಮುಖದಲ್ಲಿ ನಗು ನೋಡಬೇಕು ಅಂತ ಇಷ್ಟಪಡೋಳು. ಸೊ ಅಮ್ಮ ಕೂಡ ಸ್ನಾನ ಮಾಡ್ಕೊಂಡು ಬಂದು ದೀಪ ಹಚ್ತಾ ಇದ್ದಾರೆ. ಸೊ ನಾನು ಕೂಡ ಬೆಳಗ್ಗೆನೇ ಸ್ನಾನ ಆದಮೇಲೆ ಪೂಜೆ ಮಾಡಿದ್ದೆ. ಅಮ್ಮ ಕೂಡ 1 ರೌಂಡ್ ಪೂಜೆ ಮಾಡ್ತಾ ಇದ್ದಾರೆ. ಸೊ ನಾನಿವಾಗ ಚಿಕನ್ ಚಾಪ್ಸ್ ಮಾತ್ರ ಸೂಪರಾಗಿತ್ತು ಗೈಸ್, ಸಖತ್ತಾಗಿ ಬಂದಿತ್ತು. ಸತೀಶ್ ಐ ಥಿಂಕ್ 2 kg ತಂದುಬಿಟ್ಟಿದ್ರು ಅಂತ ಅನಿಸುತ್ತೆ. ಎಲ್ಲ ಆದಮೇಲೆ ಅಮ್ಮ ನಾನು ಕುತ್ಕೊಂಡು ಮಾತಾಡ್ತಾ ಇದ್ವಿ ಅಡುಗೆ ಕೆಲಸ ಮುಗಿದ್ಮೇಲೆ. ನೀನು ಹೇಳು, ಏನು ಸಮಾಚಾರ? ಎಲ್ಲಿಗೆ ರೆಡಿಯಾಗಿ ಕೂತಿದ್ಯಾ? ಎಲ್ಲಿಗಮ್ಮ? ಎಲ್ಲಿಗೆ ರೆಡಿಯಾಗಿ ಕೂತಿದ್ಯಾ? ಯಾವ ಮನೆಗೆ? ಇದೇನಿದು ಕಾಡ? ಮನೆ ಅಲ್ದೇನೆ ಬೆಳಗ್ಗೆಯಿಂದ ನಿಂಗೆ ಕಾಡು ಅನ್ಸ್ಬಿಟ್ಟೈತೆ. ಹುಚ್ಚಿಡಿತಾ ಇದೆ ನಿಂಗೆ. ಸೊ ನಾನು ಹೇಳ್ದಂಗೆ ನಮ್ಮ ಬೋರ್ಗ್ ಎಲ್ಲ ಹಾಳಾಗ್ಬಿಟ್ಟು ನಂಗೆ ಕರೆಂಟ್ ಹೊಡಿತು ಅಂತ ಅದನ್ನು ರಿಪೇರ್ ಮಾಡೋಕ್ಕೆ ಎಲೆಕ್ಟ್ರಿಷಿಯನ್ ಕೂಡ ಫೋನ್ ಮಾಡಿದ್ದೆ. ಅವರು ಕೂಡ ಬಂದಿದ್ದರು. ಅವ್ರಿಗೆ ಟೀ ಮಾಡಿಕೊಂಡು ತೊಗೊಂಡೋಗಿ ಕೊಡ್ತಾಯಿದ್ದೆ. ನಾನು ಮಾಡಿರೋ ಪೂಜೆ ಫಲ ಇವತ್ತನ್ನು ಭಗವಂತ ಕಾಪಾಡಿದ್ದಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ನಿಜ ಹೇಳ್ತೀನಿ, ಇವತ್ತು ನಿಮ್ಮ ಶ್ವೇತಕ್ಕ ಹೊರಟೋಗ್ಬಿಡ್ತಾಯಿದ್ಲು. ಯಾರ ಶಾಪಗಳೋ ಏನೋ ಎತ್ತೋ ಏನೋ ಗೊತ್ತಾಗ್ತಾಯಿಲ್ಲ. ಬಟ್ ದೇವರು ನನ್ನ ಜೊತೆಗಿದ್ದಾರೆ ಅಂತ ಮತ್ತೊಂದು ಸಲ ದೇವ್ರನ್ನ ಪ್ರೂವ್ ಮಾಡಿಕೊಟ್ಟಿದ್ದಾರೆ. ನಿಜಕ್ಕೂ ಸೋ ಬ್ಲೆಸ್ಸಡ್. ಮರುಜನ್ಮ. ರಪ್ ಅಂತ ಸೌಂಡ್ ಬಂದು ರಪ್ ಅಂತ ಕೈ ಕರೆಂಟ್ ಹೊಡಿತು. ಇಡೀ ಬಾಡಿ ಫುಲ್ಲು ಎಷ್ಟು kg ಇದೀನೋ ಗೊತ್ತಿಲ್ಲ, ಇಷ್ಟು kg ಘಟ ನಡ್ಗೋಯ್ತು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಗೆ. ಸೊ ಕರೆಂಟ್ ಜೊತೆ ಯಾರೂ ಹುಡುಗಾಟ ಆಡಬಾರ್ದು. ಹುಡುಗಾಟ ಆಡೋಕ್ಕಂತೂ ನಾವು ಹೋಗಿರಲಿಲ್ಲ.
ಕರೆಂಟ್ ಬೋರ್ ಆನ್ ಮಾಡೋಕ್ಕೆ ಹೋಗಿದ್ದೆ. ಯಾಕೆ ಹಂಗಾಯಿತು, ಏನು ಶಾರ್ಟ್ ಸರ್ಕ್ಯೂಟ್ ಆಯಿತು, ನಮ್ಮದೆಲ್ಲ ಕಮರ್ಷಿಯಲ್ ಕೆಳಗಡೆ. ಸೊ ಯಾಕೆ ಈ ಥರ ಆಯಿತು ಅಂತ ನಿಜಕ್ಕೂ ಗೊತ್ತಿಲ್ಲ. ಅವ್ರನ್ನ ಕೇಳ್ತಾ ಇದ್ದೆ, ಏನಾಗಿದೆ, ಏನು ಎತ್ತ ಅಂತೆಲ್ಲ ಮಾತಾಡ್ತಾಯಿದ್ದೆ. ಟೋಟಲಿ ಸಂಬಂಧಿಕರ ಕೈಗೆ ಮನೆ ಕೊಟ್ಟು, ಸೈಟ್ ಜಾಗ ಕೊಟ್ಟು, ದುಡ್ಡು ಕೊಟ್ಟು ಮಾರು ಹೋಗಬೇಡಿ, ಮೋಸ ಹೋಗಬೇಡಿ. ನಿಮ್ಮ ದುಡ್ಡು ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀರ, ನಿಂತ್ಕೊಂಡು ನೀವು ಮನೆ ಕಟ್ಟಿಸ್ಕೊಳ್ಳಿ ಅಂತಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸತಿ ನಮ್ಗೆ ಹಿಂಗೆ ಮೂರು ತಿಂಗಳಿಗೆ ಹಿಂಗೆ ಆಗ್ತಾಯಿದೆ. ಯಾವ ಸಂಬಂಧಿಕರು ಮಾತನ್ನು ಕೇಳಬೇಡಿ, ಯಾವ ಸಂಬಂಧಿಕರು ಆಗಲ್ಲ. ನಿಮ್ಮ ಕಷ್ಟಕ್ಕಾಗಲಿ ನಿಮ್ಮ ನೋವಿಗಾಗಲಿ ಯಾವಳು ಬರಲ್ಲ. ನಿಮ್ಮ ಹತ್ರ ಇದ್ದರೆ ನೀವು ಚೆನ್ನಾಗಿದ್ರೆ ಎಲ್ಲ ತಿರುಗಿ ನೋಡ್ತಾರೆ, ನಿಮ್ಮ ಹತ್ರ ಇಲ್ವಾ ನಾಯಿಗಿಂತ ಕೀಳಾಗಿ ನೋಡ್ತಾರೆ ಅಂತಿಷ್ಟೇ ಹೇಳೋಕ್ಕೆ ಟ್ರೈ ಮಾಡ್ತೀನಿ, ಇಷ್ಟಪಡ್ತೀನಿ. ನನ್ನ ಲೈಫಲ್ಲಿ ನಾನು ಅಷ್ಟು ಪ್ರತಿ ಸಲ ನೊಂದಿದ್ದೀನಿ, ಬೆಂದಿದ್ದೀನಿ. ಅದನ್ನೇ ನಾನು ನಿಮ್ಮ ಹತ್ರ ಹೇಳೋಕ್ಕೆ ಇಷ್ಟಪಡ್ತಾ ಇರೋದು ಹೊರತು ಬೇರೆ ಏನಲ್ಲ. ಸತೀಶ್ ಅಣ್ಣ ಹೇಳಿದ್ರು ಅಂತ ಅವ್ರ ಸಂಬಂಧಿಕರಿಗೆ ಮನೆ ಕೊಡೋಕ್ಕೆ ಅಂತ ಕೊಟ್ಟು ನಮ್ಮ ದುಡ್ಡು ಲಾಸು, ಎಲ್ಲ ಲಾಸು ಗೈಸ್. ಈಗ ನಾವೇ ಅನುಭವಿಸ್ತಾ ಇರೋದು. ಜೀವ ಇರೋದು ಒನ್ ಟೈಮು, ಹೋಗ್ಬಿಟ್ರೆ ಅದು ವಾಪಸ್ ಬರೋದೇ ಇಲ್ಲ. ಆ ಎಲೆಕ್ಟ್ರಿಷಿಯನ್ಗೆ ಪಾಪ ಟೀ ಮಾಡಿಕೊಡಿ ಅಂತ ಕುಡೀರಿ ಅಂತ, ಅಕ್ಕ ಇಷ್ಟೊಂದು ಬೇಡ, ನೀವು ಸ್ವಲ್ಪ ತೊಗೊಳ್ಳಿ, ನಂಗೆ ಸ್ವಲ್ಪ ಕೊಡಿ ಅಂತ ಹೇಳ್ತಾಯಿದ್ರು. ನಾನು ಬೇಡ ಅಣ್ಣ, ಇಲ್ಲ ಕುಡೀರಿ ನೀವು ಅಂತ ಅದದ್ದೇ ಮಾತಾಡಿಕೊಂಡು ಅದೃಷ್ಟ ಚೆನ್ನಾಗಿತ್ತು ಅಕ್ಕ. ಅದು ಕಮರ್ಷಿಯಲ್ ಆಯಿತಾ, ಅದು ಬೋರ್ ಸ್ವಿಚ್ಚು, ಅದ್ರ ಪವರ್ ತುಂಬ ಜಾಸ್ತಿ ಇರುತ್ತೆ. ಮನೆದಕ್ಕೂ ಕಮರ್ಷಿಯಲ್ದಕ್ಕೂ ಪವರ್ ಡಿಫ್ರೆನ್ಸ್ ಇರುತ್ತೆ, ರೇಟು ಕೂಡ ಡಿಫ್ರೆನ್ಸ್ ಇರುತ್ತೆ. ಕರೆಂಟ್ ಈ ಥರ ಶಾಕ್ ಕೊಡಿದಾಗ ಎಫೆಕ್ಟ್ ಕೂಡ ಹಾಗೆ ಜಾಸ್ತಿನೇ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ತುಂಬ ನೋವಾಯಿತು. ಹೆಂಗೆ ಕರೆಂಟ್ ಹೊಡಿತು ಅಂದರೆ ಬೆಳಿಗ್ಗೆ ನನಗೆ ಅಯ್ಯೋ ಲೈಫಲ್ಲಿ ನೆನೆಸ್ಕೋಬೇಕು. ನಾನು ಯಾವತ್ತೂ ಆ ಥರ ಆಗಿರಲಿಲ್ಲ. ಕೈ ಬಲಗಡೆ ಕೈ ಹಿಂಗೆ ಹಾಕಿದ ತಕ್ಷಣ ಜುಂಗುಟ್ಟೋಯ್ತು ಅಣ್ಣ. 5 ನಿಮಿಷ ನಾನೇನೋ ಬದುಕಿರೋದೇ ಹೆಚ್ಚು ಅಂದ್ಕೊಬಿಟ್ಟೆ. ನಮಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಲ್ವಾ, ಹಂಗಾಗಿ ಭಯ ಬಂದ್ಬಿಡ್ತು. ಅದೇ ಓ ಮೇಲಿಂದ ಕರೆಂಟು ನೀರ ಜೊತೆ ಹುಡುಗಾಟ ಆಡಬಾರ್ದು ಅಣ್ಣ. ನಮಗೆ ಅಡುಗೆ ಮನೆಯಲ್ಲಿ ನೀರಿನ ಪ್ರಾಬ್ಲಮ್ಮು, ಇಲ್ಲಿ ಕರೆಂಟ್ ಪ್ರಾಬ್ಲಮ್ಮು. ಈ ಮನೆ ಮಾಡಿದವರು ಸರಿಗೆ ಮಾಡಿಲ್ಲ ನಮಗೆ. ಹೌದು ಅಣ್ಣ, ನಮಗೆ ಏನು ಗೊತ್ತಣ್ಣ, ಮೆಟೀರಿಯಲ್ ಅವ್ರದ್ದು ಎಲ್ಲ ನಮ್ಮ ಮನೆಯವ್ರ ಅಕ್ಕನ ಹಳಿಯ ಮಾಡಿದ್ದು ಎಲ್ಲ ಮೆಟೀರಿಯಲ್ ಸಮೇತ ದುಡ್ಡು ಕೊಟ್ಬಿಟ್ರು. ನಮ್ಮ ಮನೆಯವರು ಕೆಲಸ ಟೆನ್ಷನಲ್ಲಿ ನಿಂತ್ಕೊಂಡು ನೋಡ್ಕೊಳ್ಳಿಲ್ಲ. ನೀವು ಈಗ ನಮ್ಮ ಮನೇಲಿ ಎಷ್ಟೋ ಸತಿ ಟ್ರಿಪ್ ಆದಾಗೆಲ್ಲ ಬಂದಿದ್ದೀರಲ್ಲಣ್ಣ, ಎಲ್ಲ ಕಡೆ ಹಂಗೆ ಮಾಡವ್ರೆ. ಆಮೇಲೆ ನೀರಿನ ಪೈಪ್ಗಳು ಸಿಂಕು ಮಧ್ಯಕ್ಕೆ ತಾನೇ ಇಡಬೇಕು, ಕೊನೆ ಎಡ್ಜಿಗಿಡೋದು, ಅಷ್ಟು ಜಾಗ ಐತೆ ಅಣ್ಣ. ಎಂಥ ಮನೆ ಕಟ್ಬೋದಾಗಿತ್ತು, ಎಲ್ಲ ಹಿಂಗೆ ಮಾಡವ್ರೆ. ಬೆಳಗ್ಗೆ ಎಲ್ಲ ನೀರಿನ ಪ್ರಾಬ್ಲಮ್ಮು, ಸಿಂಕು ನೀರು ಈಗ ಮೇಲ್ ಫಸ್ಟ್ ಫ್ಲೋರ್ ಆದರೆ ಏನು ಎಲ್ಲ ಒಡೆದಿಕ್ಕೆ ಹೆಚ್ಚಿ ಮಾಡೋಕ್ಕಾಯ್ತದ ಅಣ್ಣ. ಹಾಂ ಹೌದು. ಇವ್ರು ನಮ್ಮ ಮನೆಯವ್ರು ಅನ್ನೋದು, ಬೇರೆ ಯಾರೋ ತಿನ್ನೋ ಬದಲು ನಮ್ಮ ರಿಲೇಷನ್ನೇ ತಿನ್ನಲಿ ಬಿಡು ಮಾಡ್ಬೇಕಲ್ವಣ್ಣ. ತಿಂದವ್ರೆ ಲಕ್ಷಾಂತರ ರೂಪಾಯಿ ತಿಂದವ್ರೆ, ಇಲ್ಲ ಅಂತ ನಾನು ಹೇಳಲ್ಲ ಅಣ್ಣ. ಕರೆಕ್ಟಾಗಿ ಮಾಡ್ಕೊಡ್ಬೇಕಲ್ವ ಈ ಬದುಕಿರೋ ತನಕ. ಹೌದು, ಕೆಲಸ ಉಳ್ಕೊತದೆ. ಈಗ ಬೆಳಗ್ಗೆ ಹೌದು ನಮ್ಗೆ ಎಷ್ಟು ಬೇಜಾರಾಯ್ತು ಅದೇ ಅಲ್ವಾಣ. ಈಗ ಬೆಳಗ್ಗೆ ಬಂದಾಗ ಅವ್ರು ನಲ್ಲಿಯವ್ರು ಬಂದಿದ್ರಲ್ಲ, ಅದೇ ಡಿಸ್ಕಷನ್. ಅಯ್ಯೋ ಈಗ ನಾವು ಇನ್ನೂ ಹಳೆ ಮನೆ ಕಟ್ಟಿದ್ದೀವಿ ಅಣ್ಣ 10ನೇ ಕ್ರಾಸಲ್ಲಿ. ಒಂದು ದಿನ ಇಷ್ಟು ವರ್ಷ ಆಯಿತು, 17-18 ವರ್ಷ ಆಯಿತು, ಒಂದು ಪ್ರಾಬ್ಲಮ್ ಬಂದಿಲ್ಲ ಅಣ್ಣ. ಕುಡೀರಿ ಅಣ್ಣ, ಆರೋಗುತ್ತೆ. ಟೀ ಕುಡೀರಿ, ತಗೊಳ್ಳಿ. ಸ್ವಲ್ಪ ಅಂತೀರಲ್ಲ ನೀವು. ಆಯ್ತಾ, ಸ್ವಲ್ಪ ಬೇಡ ಅಂದರು ಜಾಸ್ತಿ ಕುಡಿಲಿಲ್ಲ ಅವರು. ಹಾಂ ಕರೆಕ್ಟಾಗಿ ಹೇಳು, ನಾನು ರುಚಿನೇ ನೋಡಿಲ್ಲ. ನೀನು ನೋಡು ಕರೆಕ್ಟಾಗಿ ಹೇಳು, ನಾನು ಸ್ವಲ್ಪ ಟೀ ಕುಡಿತೀನಿ. ಹಾಂ ಬೆಂದೈತೆ ನೋಡು ಸಪ್ಪೆ. ನಾವು ಸಕ್ಕರೆ ಹಾಕೊಳ್ಳಲ್ಲ, ಬೆಲ್ಲ. ಕರ್ಕೊಂಬಂದವ್ರ ರೆಡಿ ಮಾಡಿಸಿದ್ರ 3 ದಿನದಿಂದ ಕರೆಂಟ್ ಹೊಡಿತು ನನಗೆ. ನಾನು ನಿನಗೇನೂ ಹೇಳಿಲ್ಲ. ಹೆಂಗೆ ಕರೆಂಟ್ ಹೊಡಿತು ಅಂದರೆ ಅಮ್ಮ, ಈಗ ಹೇಳ್ತಾ ಇದ್ದೀನಿ, ಊಟ ಮಾಡು ಸುಮ್ಮನೆ. ಈ ಬಲಗಡೆ ಕೈ ನನಗೇನು ಗೊತ್ತು, ಇವ್ರು ಹಿಂಗೆ ನೀರು ಹಾರ್ಸವ್ರೆ ಅದ್ರೊಳಕ್ಕೆ ಅಂತ. ಹಿಂಗೆ ಹೋಗಿ ಹಿಂಗೆ ಸ್ವಿಚ್ ಹಾಕಿದ್ದಷ್ಟೇ. ಬೋರು ಸಂಪಲ್ಲಿ ನೀರು ಖಾಲಿ ಆಗೈತೆ. ನಲ್ಲಿ ಆನ್ ಮಾಡಿದೆ, ನೀರು ಬರಲಿಲ್ಲ. ಬಾಗಿಲು ತೊಳೆಯೋದು ಬೋರ್ ನೀರಲ್ಲೇ. ಕಾವೇರಿ ವಾಟ್ರಲ್ಲಿ ಬಾಗಿಲು ತೊಳೆಯೋಕ್ಕಾಯ್ತದ? ಬೋರ್ ಆನ್ ಮಾಡ್ಕೊಂಡೆ ಬಾಗಿಲು ತೊಳೆಯೋದು ನಾವು. ಬೋರ್ ಸ್ವಿಚ್ಚ ಹಿಂಗೆ ಹಾಕಿದ ತಕ್ಷಣ
ಇಷ್ಟು ದೂರಕ್ಕೆ ಈಗ ನೆನ್ನಿಸ್ಕೊಂಡ್ರುವೆ ಈ ಪಾಸ್ರ ಫುಲ್ಲು ಹೇಳ್ದಂಗಾಗೋಯ್ತು ನನಗೆ. ಅಯ್ಯೋ ಭಗವಂತ, ಯಾಕೆ ಓಡಾಡ್ಬೇಕು ತಾನೆ ಗೋಡನ್ ಒಳಗೆಲ್ಲ ನಾನು ಆ ದಿವ ಹೇಳ್ಬೇಕು ತಾನೆ. ಆಂಟಿ ಅತ್ತೆ ನೀರು ಹಾಕಿದ್ದೆ, ನೀರು ಆರ್ಬಿಟ್ಟೈತೆ, ಹುಷಾರಾಗಿ ಹೋಗಿ ಹುಷಾರಾಗಿ ಸ್ವಿಚ್ ಹಾಕಿ ಅಂತ ಹೇಳ್ಬೇಕು ತಾನೆ ನನ್ನ ಮಗ. ಅವನೇ ಆರಿಸಿರೋನು ನೀರ. ಸುಮ್ಮನೆ ಹೊಂಟೋಗವನೆ. ಯಪ್ಪ ಭಗವಂತ, ಅದು ಯಾವ ದೇವ್ರು ಕಾಪಾಡ್ತಾವ ನನ್ನ. ನೆನ್ನೆಯಿಂದ ಫೋನ್ ಮಾಡಿದ್ಕೆ ಇವತ್ತು ಬಂದರು. ಹಿಂಗೆ ನಲ್ಲಿಯವನಿಗೆ ನೆನ್ನೆಯಿಂದ ಫೋನ್ ಮಾಡಿದ್ಕೆ ಇವತ್ತು ಬಂದ. ಹಂಗೆ ಏನು ಮಾಡ್ದ ಬಂದು? ಕಾಸು ಕೊಟ್ರೆ ಅವನಿಗೆ ನಂಗೆ ಗೊತ್ತಿಲ್ಲ, ನಾ ಕೇಳೋಕ್ಕೆ ಹೋಗಲಿಲ್ಲ. ಅವನೇನು ತಗೋಕಿರುತ್ತೆ ಕಾಸು. ಅಯ್ಯೋ ಕರ್ಮ. ಗಂಟೆಗೆ ಸ್ಕೂಲ್ಗೆ ಹೋಗ್ತಾರೆ, 8:15 ಅನ್ಕೋ. 8:15ಗೆ ನನ್ನ ಕೆಲಸ ಮುಗ್ದೆ ನಾನು ಸ್ನಾನ ಮಾಡಿ ರೆಡಿ ಇರ್ತೀನಿ. ಅವರಪ್ಪ ಸಿಗ್ತಾರ ಕೈಗೆ. ಕೆಳಗಡೆ ಕೆಲಸ ಐತೆ, ಕೆಲಸ ಮಾಡಿಬಿಟ್ರು ಸ್ನಾನ ಮಾಡ್ಕೊಂಡು ಇಲ್ಲಿ ಕೇಕ್ ಕಟ್ ಮಾಡ್ಲವೋ ಕೆಲಸ ನೋಡು ಅಂತಾರೆ. ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊ. ಇವತ್ತೊಂದಿನ ಕಣ್ಣು ಮುಚ್ಕೊ ಇದ್ಬಿಡು. ನಾಳೆ ಸಂಜೆ ಅಂಗಾಡಿ ಮುಗ್ದೋಯ್ತಿದೆ, ಗುರುವಾರ ಬೆಳಿಗ್ಗೆ ಹೊಂಟೋಗ್ಬಿಡು. ಒಂದೊಂದು ವಾರ 10 ದಿನ ಇರ್ತಿದ್ದೆ, ಈ 3 ದಿನಕ್ಕೆ ಹಿಂಗಾಡ್ತೀಯಾ? ಮನೇಲಿ ಮಾಡ್ಕೊರು ಇರ್ತಿದ್ರು. ಈ 3 ದಿವಸ 4 ದಿವಸ 5 ದಿವಸ ಯಾವ 5 ದಿವಸನೂ ಇಲ್ಲ. ನಿನ್ನೆ ಬಂದಿರೋದು ನೀನು. ನಿನ್ಗೆ ಕೇಳಿಸ್ತಾ ಇದ್ದ ಅರ್ಥ ಮಾಡ್ಕೊ. ಫೋನ್ ಮಾಡ್ಕೊಡ್ಲಾ? ಊಟ ಮಾಡು. ನೀನೇ ಹೇಳ್ಬೇಕು. ನೀನು ಚಿಕನ್ ಹಾಕೊಂಡಿದ್ಯಾ? ಯಾಕೆ? ಅಮ್ಮ ಚೆನ್ನಾಗಿ ಬೇಯಿಸಿನಿ ಕಣ. ಹಾಕೋ, ಚೆನ್ನಾಗೈತೆ ಸಾರು. ಕರೆಕ್ಟಾಗಿ ಹೇಳು. ಮೊಟ್ಟೆ ಬೋಂಡ ಎಲ್ಲಿ? ಆಯ್ತು, ಈಗ ಮಾಡಿರೋದೇ ಕವು. ಸೊ ಅಡುಗೆ ಕೂಡ ಎಲ್ಲ ಫೈನಲ್ ಆಗಿ ರೆಡಿ ಆಯಿತು. ಎಲ್ಲ ಊಟ ತುಂಬ ಚೆನ್ನಾಗಿ ಬಂದಿತ್ತು. ಅಮ್ಮನ ಪದೇ ಪದೇ ಕೇಳ್ತಾ ಇದ್ದೆ, ಸರಿ ಇದೆಯಾ ಸರಿಗೆ ಬಂದಿದೆಯಾ ಅಂತ. ಸೊ ಸತೀಶ್ ಕೂಡ ಬಂದರು. ಅಡುಗೆ ಮನೆಯೆಲ್ಲ ಕಾಫಿ ಕೊಟ್ಟಿದ್ದೀನಿ. ಮಾಡಿ ಊಟಕ್ಕೆ ಇಡೋಣ ಅಂತ. ಯಾಕೆ ಕಳ್ಸಕ್ ರೆಡಿ ಇದ್ರಿ ಒಟ್ನಲ್ಲಿ ನನ್ನ ನೀವು? ಎಷ್ಟು ಜನ ಕಾಯ್ತಾ ಇದ್ದೀರಾ ಹೋಗ್ಬಿಡ್ಲಿ ಶ್ವೇತಾ, ಒಟ್ಟಾಗಿ ಹೋಗ್ಬಿಡ್ಲಿ ಅಂತ. ರೀ, ನಾನಿದ್ರೆ ನಿಮ್ಗೆ ಬಿಸಿ ಕಾಫಿನಾರು ಕೊಡ್ತೀನಿ ಟೈಮ್ ಕರೆಕ್ಟಾಗಿ. ಇನ್ನು 30 ವರ್ಷ? ಅಯ್ಯೋ ಆಯ್ತಾ ಇಲ್ಲ ಭಗವಂತ. ಕರೆಂಟ್ ಹೊಂಟೋಗ್ಬಿಟ್ಟಿದ್ರೆ ಅಯ್ಯೋ ಶಿವ. ಕುಡೀರಿ ಆಯ್ತು. ಸಾಲಲ್ವಾ? ಊಟ ಮಾಡ್ರಿ. ದಾಲ್ ಐತೆ, ಊಟ ಮಾಡ್ರಿ. ರೈಸು ದಾಲು. ಮಂದಿ ಊಟ ಮಾಡಿ ಅಂದೆ, ಬೇಡ ಅಂದರು. ಕಾಫಿ ಮಾಡಿಕೊಟ್ಟೆ. ಮುದ್ದೆ, ಮೊಟ್ಟೆ ಬೋಂಡ, ಈರುಳ್ಳಿ, ಸೌತೆಕಾಯಿ, ಚಿಕನ್, ಮಟನ್ ಎಲ್ಲ ರೆಡಿ ಆಯಿತು. ಸೊ ಎಲ್ಲ ಕೂತ್ಕೊಂಡು ಅಮ್ಮಂದು ಕೂಡ ಊಟ ಆವಾಗಲೇ ಆಯ್ತಲ್ವ, ನೀವು ನೋಡಿದ್ರಿ. ಅಮ್ಮ ಸ್ವಲ್ಪ ನೂಡಲ್ಸ್ ತಿಂದಿದ್ದು ಅಷ್ಟೇ ಬೆಳಿಗ್ಗೆ, ಅದಕ್ಕೆ ಹೊಟ್ಟೆ ಯಶವಂತ ಬಿಸಿ ಮುದ್ದೆ ಆಗಿದ ತಕ್ಷಣ ಅಮ್ಮಂಗೆ ಊಟ ಕೊಟ್ಟೆ. ನಾನು ಸತೀಶ್ದು ಇದ್ದಿದ್ದೆ ರಾಮಾಯಣಗಳು, ವಾದ ವಿವಾದಗಳು, ಜಗಳ ಜಾಸ್ತಿ ಇರುತ್ತೆ, ಪ್ರೀತಿಯಲ್ಲೇ ಜಾಸ್ತಿ ಇರುತ್ತೆ. ಜಾರಿ ಬಿದ್ದಿ ದೆವ್ವ ಆದ್ರೆ ಮಾತ್ರ ನಿನ್ನಂತೂ ಬಿಡಲ್ಲ. ಕೈಯಲ್ಲಿ ಮೊಬೈಲ್ ಇಟ್ಕೊಂಬರ್ತೀನಿ. ಗಾಂಧಿ ಅಪ್ಪಾಜಿ ಕಳ್ರಿ, ಕರೆಕ್ಟಾಗಿ 12 ಗಂಟೆ ಉಣ್ಬೇಕು ಬರ್ತೀನಿ, ಇಲ್ಲ 40 ದಿವಸ ಬರ್ತೀನಿ. ಹಾಗೇನ್ ಮಾಡ್ತೀರ? ಒಟ್ನಲ್ಲಿ ಹೋಗ್ಲಿ ಅಂತ ಕಾಯ್ತಾ ಇದ್ದೀರ. ಬೈತಿದ್ಲು, ಅವ್ರಿವ್ರು ಸಿಕ್ ಹೋಗ್ಬೇಡಿ, ನಿಪ್ಪಾಡಕ್ ನೀವು ಇರಿ ಅಂತಿದ್ಲು. ಹೋಗ್ಬಿಟ್ರು ಸರಿ. ಕಿವಿ ಕಿವುಡ ಸೌಂಡ್ ಕಮ್ಮಿ ಕೊಡ್ರಿ, ಹೋಗ್ಲಿ ಅಂತ ಕಾಯ್ತಾ ಇದ್ದೀರಾ ಅಪ್ಪಾಜಿ. 30 ವರ್ಷ ನಾ ಇರಗಂಡು ನೀವು ಇರ್ತೀರಾ? ಮಾಡ್ಕೊಳ್ಳಿ ಇವತ್ತಿಂದಾನೆ. ನಾ ಇರಗಂಡು ನೀವಿರಿ. ನಿಮ್ಮ ಕಣ್ಮುಂಚಾರ ನಾನೇ ಹೋಯ್ತೀನಿ. ಕಣ್ಣೆಲೆ ಉದುರು ಹೋಗ ಚಿಗುರಲೆ ನಿಮ್ಮದೇ ಅರ್ಧ ಶಾಪ್ ಅನ್ಸುತ್ತೆ. ಅದಕ್ಕೆ ಕರೆಂಟ್ ಓಡಿಸ್ಕೊಂಡು ಕಾಗೆ ಥರ ಕೂತಿದ್ದೀನಿ. ಏನ್ರಿ ಚೋಡಿ ಮಹಾರಾಜ್? ಏಯ್ ಹೇಳ್ರಿ ಇಲ್ಲಿ ಫಸ್ಟು. ನಾ ದೆವ್ವ ಆಗಿ ಬಂದ್ರೆ ಏನ್ ಮಾಡ್ತೀರಾ? ಏನಂತೀರಾ? ಏನ್ ಮಾತಾಡ್ತೀರಾ? ಅಷ್ಟೇ, ಅಳಗಿಳಲ್ಲ. ನಾ ಸ್ವತಂತ್ರ ಒಳಲ್ಲ. ವಾ, ಚಿನ್ನ ದುಡ್ಡು ಹುಡ್ಕಕ್ ಹೋಯ್ತೀರಾ? ಏತ್ರಲ್ಲಿ ಎಲ್ಲ ಹುಡುಕ್ತಾರೆ. ಸಂಜೆ ಕುಂತಿಲ್ಲ ಹುಡುಕಿ ಬಟ್ಟೆ ಬಾಗಿಲು ಹಾಕೊಂಡು ಎಲ್ಲ ಹುಡುಕಿ ಬಟ್ಟೆ ವಾಚ್ ಹಾಕೊಂಡು ಎಲ್ಲ ಹುಡುಕ್ತಾರೆ.
ಗೊಂಬೆಗಳೆಲ್ಲ ಚೆಕ್ ಮಾಡ್ತಾರೆ. ಗೊಂಬೆ ಚಿನ್ನ ಮಡಗ್ತಾರ ಮತ್ತೆ ದುಡ್ಡು ಗೊಂಬೆ ಒಳಕ್ಕೆ. ಅವ್ವ ದೇವ್ರೆ, ನನಗೆ ಐಡಿಯಾನೇ ಬಂದಿಲ್ಲ ಗುರು. ಗೊಂಬೆ ಒಳಗೆ ಚಿನ್ನ ದುಡ್ಡು ಮಡಗೋ ಐಡಿಯಾ. ಎಲ್ಲ ಹುಡ್ತಾರೆ. ಸೇರಿಸ್ಕೊಬಿಡೋರಲ್ಲ ಕಾನ್ವೆಂಟ್ಗಳಲ್ಲಿ. ಅವಾಗ ಹೇಳೋರು ನಮ್ಮಮ್ಮ, ಮೇಡಮ್ ಅವರೇ ಎಲ್ಲದಕ್ಕೂ ಹಂಗೆ ಸೇರಿಸ್ಕೋಬೇಡಿ, ಎಲ್ಲದಕ್ಕೂ ಒಂದೊಂದು ಬಟ್ಟೆ ಅಂತಾಳೆ, 2ಕ್ಕೋ 3ಕ್ಕೋ ಸೇರಿಸ್ಕೊಳ್ಳಿ ಸಾಕು ಅವಳ ಅನ್ನೋರು. ದುಡ್ಡು ಕಮ್ಮಿ ಆಗಲಿ ಅಂತ ಎಲ್ಲದಕ್ಕೂ ದುಡ್ಡು ಅಂತಾರೆ ಅಂತ. ಅದಕ್ಕೆ ಇಷ್ಟ ವಾರ್ತೆ ಓದಕ್ಕೆ, ಎಲ್ಲದಕ್ಕೂ ಸೇರಿಸ್ಕೊಬಿಡೋರು. ಟಿ ವಿ ನೋಡೋ ತನಕ ನೋಡಿದ್ರು, ನ್ಯೂಸ್ ನೋಡೋ ತನಕ ನೋಡಿದ್ರು, ಕೂತಿದ್ದ ಕಡೆನೇ ಗೊರಕೆ ಹೊಡಿತಾ ಇದ್ದಾರೆ ನೋಡಿ ಗೈಸ್. ಪಾಪ ಒನ್ ಟೈಮ್ ಕೋಪ ಬರುತ್ತೆ, ಒನ್ ಟೈಮ್ ಬೇಜಾರಾಗುತ್ತೆ, ಒನ್ ಟೈಮ್ ಅಯ್ಯೋ ಅಂತಲೂ ಕೂಡ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ವಿಧಿ ಲಿಖಿತ ಕಟ್ಕೊಂಡ್ಬಿಟ್ಟಿದ್ದೀವಿ, ಅನುಭವಿಸ್ಕೋಬೇಕು. ಹಪ್ಪ ಹಾಕಿದ ಹಾಲದ ಮರ ನೇಣು ಹಾಕ್ಕೊಂಡ್ಬಿಟ್ಟಿದ್ದೀವಿ. ವ್ಯಕ್ತಿ ಒಳ್ಳೆಯವರೇ, ಬಟ್ ಸ್ವಲ್ಪ ಮಾತು ಕಂಟ್ರೋಲಾಗಿರ್ಬೇಕು ಅಷ್ಟೇ. ಆದರೂ ತುಂಬ ಜಿಪ್ಣತನ ಅಷ್ಟು ಒಳ್ಳೆಯದಲ್ಲ ಗೈಸ್. ಲೈಫ್ ಈಸ್ ಶಾರ್ಟ್. ಹಾಲ ಕಾಫಿನ ಅಂತ ಮಧ್ಯಾಹ್ನ ಕೇಳಿದ್ರೆ ಕಾಫಿನ ಟೀನ ಅಂತ. ಟೀ ಕುಡಿತೀರಾ ಅಂದಿದ್ದಕ್ಕೆ ಬೇಡ ಕಾಫಿ ಅಂದರೆ, ಈಗ ಕಾಫಿ ಕೊಡ್ಲಾ ಅಂದರೆ ಬೇಡ ನಂಗೆ ಹಾಲು ಕೊಡಿ ಅಂತೀವಿ. ಆಮೇಲೆ ಇದು ಹಾಲು ಕೊಡಿದ್ಮೇಲೆ ನೀರು ಕೊಡಿ ಅಂತೀವಿ. ಹುಚ್ಚ ಅಂದರೆ ನೀರು ಕುಡಿ 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 ಚೆನ್ನಾಗಿ ಕುಡಿ. ಬಾ ನೂಡಲ್ಸ್ ತಿಂತೀಯಪ್ಪ? ಯಾಕೆ? ಚೆನ್ನಾಗಿದೆ ತಿನ್ನು, ಜ್ವರ ಬರಲ್ಲ. ವರ್ಕಿ ತಿನ್ನು ಮಗನೆ, ಚೆನ್ನಾಗಿದೆ ತಿನ್ನಪ್ಪ. ಐಸ್ ಕ್ರೀಮ್ ತಿಂದರೆ ಜ್ವರ ಬರಲ್ವಾ? ಐಸ್ ಕ್ರೀಮ್ ಬೇಕಾ? ಐಸ್ ಕ್ರೀಮ್ ತಿಂತೀಯಾ? ಜ್ಯೂಸ್ ಕುಡಿತೀಯಾ? ಕುಡಿಯಲ್ವಾ ಐಸ್ ಕ್ರೀಮು? ಕೂತ್ಕೊ ಕೊಡ್ತೀನಿ ಬಾ. ಅವ್ರಿಗೂ ಕೊಡ್ಲಾ ಐಸ್ ಕ್ರೀಮ್? ತಿಂತೀಯನೋ? ಯಾಕೆ ಅವನಲ್ಲಿ ಚೆನ್ನಾಯ್ತಾ ಅಪ್ಪಾಜಿ? ಬೇಡ ಅವಳಿಗೆ, ನಂಗೆ ಇಷ್ಟ ಇಲ್ಲ. ನೀ ತಗೊಂಬಗ್ನೆ. ಇದು ಬೇರೆ ತಿನ್ನು. ಆಯಿತು, ಅವತ್ತಿಂದೆ ತಿನ್ನು. ಅಮ್ಮನಿಗೆ ಹೇಳ್ಬೇಡ, ತಿನ್ಕೋ. ಅಮ್ಮನಿಗೆ ಯಾಕೆ ಹೇಳ್ತೀಯ? ಸೈಲೆಂಟಾಗಿ ತಿನ್ಕೋ, ಅಮ್ಮ ಬೈಯಲ್ಲ. ಅಮ್ಮನಿಗೆ ಹೇಳ್ಬೇಡ ನಾನು ಐಸ್ ಕ್ರೀಮ್ ತಿಂದೆ ಅಂತ. ದೊಡ್ಡ ಕುಂಕಣ ಕೀಳಕ್ಕೆ ಯಾವುದೇ 2 ಕೈನ ಯೂಸ್ ಮಾಡ್ಕೊತೀನಿ. ಇಲ್ಲ ಪರವಾಗಿಲ್ಲ, ತಿಂತಾನೆ ಸಾಕಷ್ಟೇ. ದೊಡ್ಡ ಮನು ಮಮ್ಮಿ ಕೇಳ ಮೋದಿ ಹೆಂಗ್ ತಿಂತ ಇದ್ರಿ? ಎದ್ದು ಇಲ್ಲಿ ಗೊಂಬೆ ಎದ್ದು ಎದ್ದು. ಹಲೋ, ಅವಾಗ್ಲೇ ಬಂದಿದ್ರೆ ನಿಂಗೂ ಐಸ್ ಕ್ರೀಮ್ ಇರ್ತಿತ್ತು ಗೊತ್ತಾ? ಐಸ್ ಕ್ರೀಮ್, ಎಲ್ಲಿದ್ದೀರಿ? ಐಸ್ ಕ್ರೀಮು, ಜ್ಯೂಸು, ಚಾಕಿ ಫೇವ್ರೆಟ್ ಅಲ್ವಾ? ತಿನ್ನು ಮಗನೆ, ನಿಮ್ಮೊಬ್ಬರಿಗೆ ಫೋನ್ ಇಟ್ಕೊಂಡು ಮಾತಾಡೋದು. ತಿನ್ನು. ಯಾರದು? ಎಲ್ಲ ಯಾರದು? ಎದು ಬೇರೆವೆಲ್ಲ ಹುಚ್ಚು ಬೇಕು ಮಗ. ಎದು ನಾನು ಯಾಕಾಯ್ತು ಆಂಟಿ ಮಾತು ಪ್ರಜ್ಞೆ ಇರಲ್ಲ ಅವ್ರು. ಆಂಟಿ ಒಂದು 50 ವರ್ಷ ಸಾಕು ಬೇಕು ಅವ್ರು ಅಂತ ಜನಗಳು. ಸ್ವಲ್ಪ ಜನ ತಿಳುವಳಿಕೆ ಮಾಡ್ತಾರೆ. ಆಮೇಲೆ ಏನೋ ಕೆಲಸ ಕೇಳ್ತಿರಲ್ಲ, ತಡ್ಕೈತಿಲ್ಲ ಬೆಳಿಗ್ಗೆ. ಕುಳ್ಳ ಅನ್ಬೇಡ ಅನ್ನೋ, ಕುಳ್ಳ ಅಂದ್ರೆ ಕುಳ್ಳ ಅನ್ಬೇಡ ಅಂತಾನೆ. ಇವನು ಕುಳ್ಳೋ. ಇವರು ನೇಬರ್ ಪಾಪು ತುಂಬ ಒಕ್ಕೊಂಬಿಟ್ಟಿದೆ ನನ್ನ ಮತ್ತು ಚಾರುನಂತೂ ತುಂಬ ಒಕ್ಕೊಂಬಿಟ್ಟಿದೆ. ಸೊ ಸೀರೆ ಸುಮಾರು ಜನ ಕರೆಕ್ಟಾಗಿ ಗೆಸ್ ಮಾಡಿ ಹೇಳಿದ್ರಿ, ಇದು ನನ್ನ ಬರ್ಡೇ ಸ್ಯಾರಿ ಮೇಡಮ್ ಆಗಿದೆ ಬನ್ನಿ ಇಸ್ಕೊಂಡೋಗಿ ಅಂತ ಫೋನ್ ಮಾಡಿದರು. ಕುಚ್ಚು ಈ ರೀತಿ ಇದೆ. ಇವತ್ತು ಸಿಂಪಲ್ಲಾಗಿ ಹೊಲಿಸಿದ್ದೀನಿ, ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ. ಇದಕ್ಕೆ ಇವಾಗ ಹಿಂದಗಡೆ ಡೀಪ್ ಏನಿಲ್ಲ, ಬೋಟ್ ನೆಕ್ ಇಡಿಸಿದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ. ಸೊ ಇದು ಕೂಡ ನಮ್ಮ ಜೊತೆ ಗಾಡೀಲಿ ಬಂದ. ಸೊ ಟೇಲರ್ ಹೇಳ್ತಾಯಿದ್ರು ನಿಮ್ಮ ತಂಗಿ ಪಾಪನ ನಿಮ್ಮ ತಮ್ಮ ಪಾಪನ ಅಂತ. ಅದಕ್ಕೆ ನಾನಂದೆ ಇಲ್ಲ, ನನಗೆ ಅಕ್ಕ ತಂಗಿ ಯಾರೂ ಇಲ್ಲ, ನಾನು ಒಬ್ಬಳು ಒಂಟಿ ಅಂತ ಎಲ್ಲ ಹೇಳ್ತಾ ಇದ್ದೆ ಅವ್ರಿಗೆ. ಪಾಪು ನೋಡಿ ಇಷ್ಟ. ಮಾಮ ಹೇಳು ಅಂಕಲ್, ಅಂಕಲ್ ಏನೋ ಹೊಲಿಗೆ ಬಿಚ್ಚಿರಂಗಿದ್ದೀರಾ. ಕೊಟ್ಟಿದ್ದೀನಿ, ಹಾಕೊಡಿ. ಇನ್ನೊಂದ್ಸಲಿ ಬರಬೇಕೋ ಬೇಡವೋ?
ಸ್ವಲ್ಪ ಬೇಗ ಫೋನ್ ಎತ್ತದ್ ಕಲ್ತ್ಕೊಳ್ಳಿ. ಅರ್ಜೆಂಟು ಅಂದ್ರೆ ಮಾತ್ರ ನಿಮ್ಮನ್ನ ನಂಬ್ಕೊಂಡ್ರೆ ಗೋವಿಂದ. ಓ ನಡೀರಪ್ಪ ಹೋಗೋಣ 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 ಎದು ಹೋಗೋಣ. ಸೊ ಅಲ್ಲಿಂದ ವಿಕ್ಕಿ ಬಬ್ಬು ಅಜ್ಜಿ ಇದ್ದಾರೆ ಪಾಪ ಮೂವಿ ಕರ್ಕೊಂಡೋಗು ಮಾದೇಶ ಮೂವಿ ರಿಲೀಸ್ ಆಗಿತ್ತು. ಸೊ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾಯಿದ್ರು, ಹೋಗೋಣ ಅಂತ. ಫಾರ್ ದ ಫಸ್ಟ್ ಟೈಮ್ ಅಮ್ಮ ಇಷ್ಟು ವರ್ಷ ನನ್ನ ಮದುವೆ ಲೈಫ್ಗೆ ನಮ್ಮ ಜೊತೆ ಮೂವಿಗೆ ಬರ್ತಾ ಇರೋದು. ಊರಿಗೆ ಹೋದಾಗ ನಾವು ಮೂವಿ ನೋಡಿದ್ವಿ, ಬಟ್ ಆದರೆ ಸತೀಶ್ ಜೊತೆ ನಾವೆಲ್ಲ ಗುರುಮಲ್ಲಪ್ಪ, ನಾನು, ಅಮ್ಮ ಎಲ್ಲರೂ ಮೂವಿಗೆ ಹೋಗಿದ್ದು. ನನ್ನ ಮದುವೆ ಆದಮೇಲಿನ ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಮಾದೇಶ ಮೂವಿ ಸೂಪರಾಗಿತ್ತು. ದಯವಿಟ್ಟು ಈ ಮೂವಿನ ಕನ್ನಡ ಮೂವಿನ ಯಾಕಮ್ಮ ಗಾಯತ್ರಿ ಟಾಕೀಸ್ ಅಂತ ಮೈಸೂರಲ್ಲಿರೋದೇ ಓಲ್ಡು, ಇದು ಒಂದೇ. ಇವಾಗ ಎಲ್ಲ ಹೊಡೆದಾಕ್ಬಿಟ್ರು. ಸರಸ್ವತಿ ಸಂಗಮ ಇದು ಎರಡೇ ಇರೋದು. ಸರಸ್ವತಿ ಟಾಕೀಸ್ ಕೈಯೇ ಎಲ್ಲ ಹೊಡೆದ ಸಪ್ನ ಬುಕ್ ಹತ್ರ ಐತಲ್ಲ ಅವತ್ತೋಗಿದೆ. ಹೌದಾ? ಇದೆಲ್ಲ ಮೈಂಡಲ್ಲಿ ಇರುತ್ತೆ. ನಡಿ ನಡಿ ನಡಿ. ನಿನಗೆ ಇವಾಗಲ್ಲ, ಕೂತ್ಕೊಂಡು ಓದಿಲ್ಲ ರಾತ್ರಿಗೆ ಅಂದಾಗ ಬ್ಯಾಂಗಲ್ಲಿ ಬಂಗಾರ ಮಾಡ್ತೀನಿ ಕೂತ್ಕೊಂಡು ಓದ್ದೆ ಇದ್ದಾಗ. ಅಮ್ಮೋ 10:30 ಟೈಮು ಕಣಮ್ಮ. ಲೈಟ್ ಹಾಕು. ಸ್ವಲ್ಪ ಸೊ 10:15 ಆಯಿತು. ಎಲ್ಲ ಹಂಗಂಗೆ ಇತ್ತು. ಸ್ವಲ್ಪ ರೈಸು ಚಾಪ್ಸು ಎಲ್ಲ ಬಿಸಿ ಮಾಡಿ, ಅಮ್ಮ ಕೂಡ ನನಗೇನು ಬೇಡ ಸಮೋಸ ಜ್ಯೂಸ್ ಎಲ್ಲ ತಿಂದಿದ್ದೀವಿ ಅಂತೂ ಸ್ವಲ್ಪ ರೈಸ್ ಹಾಕ್ಕೊಂಡು ಚೂರು ಒಂದು ತುತ್ತು ತಿಂದ್ಬಿಟ್ಟು ಮಲ್ಕೊಂಡ್ರೆ ಸಾಕು ಅನ್ನಿಸ್ತಾಯಿತ್ತು. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ? ನಾಳೆ ಬೆಳಗಾದರೆ ಸತೀಶ್ದು ಬರ್ಡೇ ವ್ಲಾಗ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಸಿಂಪಲ್ ಸೆಲೆಬ್ರೇಷನ್ ಅಂತ ಗ್ರ್ಯಾಂಡ್ ಸೆಲೆಬ್ರೇಷನ್ ಏನೂ ಅಲ್ಲ. ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬಾಯ್ ಬಾಯ್, ಸಿ ಯು, ಲವ್ ಯು ಜಾಸ್ತಿ. ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು.